Hi, hello, good morning students. In our last class, we are completed the 1 mark questions of organisms and populations. In this class, we are discussing two important things. The first one is the most important 5 mark questions and second important thing, the board exam questions. ಈ ಎರಡು ಥಿಂಗ್ಸ್ನ ಏನು ಮಾಡ್ತಿದ್ವಿ ಈ ಕ್ಲಾಸಲ್ಲಿ ಈಗ ಡಿಸ್ಕಸ್ ಮಾಡ್ತಿದ್ವಿ. ಓಕೆ, ದಿ ಫಸ್ಟ್ ಸ್ಲೈಡ್ ಪ್ಲೀಸ್. ಈಗ ನಾವು ಫಸ್ಟ್ ಸ್ಲೈಡಲ್ಲಿ ಅಬ್ಸರ್ವ್ ಮಾಡ್ತಾ ಹೋದರೆ ಯಾವ್ದಾವ್ದು ಇಂಪಾರ್ಟೆಂಟ್ 5 ಮಾರ್ಕ್ ಕ್ವಶನ್ಸು. ಈಗ ನೋಡಿ, ಫಸ್ಟ್ ಕ್ವಶನ್ ಅಬ್ಸರ್ವ್ ಮಾಡಿದ್ರೆ ಎಕ್ಸ್ಪ್ಲೈನ್ physiological adaptation to high altitude by humans, how the bodies solve the problem. In our previous class ಇದ್ರ ಬಗ್ಗೆ ನಾವೇನು ಮಾಡಿದ್ದೀವಿ, ಡಿಸ್ಕಸ್ ಮಾಡಿದ್ದೀವಿ. ಆಲ್ಟಿಟ್ಯೂಡ್ ಸಿಕ್ನೆಸ್ ಅಂತೇಳಿ. ಆಲ್ಟಿಟ್ಯೂಡ್ ಸಿಕ್ನೆಸ್ ಅಂದರೆ ಏನು, ಆಲ್ಟಿಟ್ಯೂಡ್ ಸಿಕ್ನೆಸ್ ಬಂದಾಗ ಏನು ಸಿಂಪ್ಟಮ್ಸು ಡೆವಲಪ್ ಆಗುತ್ತೆ, ಆ ಸಿಂಪ್ಟಮ್ಸಿಗೆ ಏನು ರೀಸನ್ಸು, ಅಗೇನ್ ಆ ಸಿಂಪ್ಟಮ್ಸ್ನ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಬಾಡಿಲಿ ಯಾವ ಥರದ ಅಡಾಪ್ಟೇಷನ್ ಡೆವಲಪ್ ಆಗುತ್ತೆ, ಇದಿಷ್ಟು ಪಾಯಿಂಟ್ನ ನೀವು ನೋಟ್ ಮಾಡಿದ್ರೆ ದಟ್ ಈಸ್ ದಿ ಆನ್ಸರ್ ಫಾರ್ ಆಲ್ಟಿಟ್ಯೂಡ್ ಸಿಕ್ನೆಸ್. ಈ ಕ್ವಶನ್ಗೆ ಏನಾಗುತ್ತೆ, ಕಂಪ್ಲೀಟ್ ಆನ್ಸರ್ ಆಗುತ್ತೆ. ಹಾಗಾಗಿ ಕ್ವಶನ್ನ ನೀಟಾಗಿ ನೋಟ್ ಮಾಡ್ಕೊಳ್ಳಿ. ಇದು ಒಂದು ಇಂಪಾರ್ಟೆಂಟ್ 5 ಮಾರ್ಕ್ ಕ್ವಶನ್. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಅಬ್ಸರ್ವ್ ಮಾಡಿದ್ರೆ ಎಕ್ಸ್ಪ್ಲೈನ್ ಡಿಫ್ರೆಂಟ್ ಸ್ಟ್ರಾಟಜೀಸ್ ಡೆವಲಪ್ಡ್ ಬೈ ಅನಿಮಲ್ಸ್ ಟು ಎಸ್ಕೇಪ್ ಇನ್ ಟೈಮ್. ಈಗ ಫಾರ್ ಎಕ್ಸಾಂಪಲ್ ನಾವೇನು ಮಾಡ್ತೀವಿ ಅಂದರೆ, ಪ್ರೀವಿಯಸ್ ಥಿಯರಿ ಕ್ಲಾಸಲ್ಲಿ ಸ್ಟಡಿ ಮಾಡ್ತಾ ರೆಸ್ಪಾನ್ಸ್ ಟು ಎಬಯೋಟಿಕ್ ಫ್ಯಾಕ್ಟರ್ಸ್ ಅಂತ ಒಂದು ಕಾನ್ಸೆಪ್ಟ್ನ ಸ್ಟಡಿ ಮಾಡಿದ್ವಿ. ರೆಸ್ಪಾನ್ಸ್ ಟು ಎಬಯೋಟಿಕ್ ಫ್ಯಾಕ್ಟರ್ಸ್ ಅಂದ ಕೂಡಲೇ ನಮಗಲ್ಲಿ 4 ಫ್ಯಾಕ್ಟರ್ಸ್ನ ಸ್ಟಡಿ ಮಾಡಿದ್ವಿ. ಒಂದು ರೆಗ್ಯುಲೇಟ್, ಕಾನ್ಫಾರ್ಮ್, ಮೈಗ್ರೇಷನ್, ಸಸ್ಪೆನ್ಷನ್. ಈಗ ಸಮ್ ಟೈಮ್ ಅನ್ಫೇವರಬಲ್ ಎನ್ವೈರ್ಮೆಂಟಲ್ ಕಂಡೀಷನ್ ಕ್ರಿಯೇಟ್ ಆಯಿತು ಆರ್ ಸ್ಟ್ರೆಸ್ಫುಲ್ ಎನ್ವೈರ್ಮೆಂಟಲ್ ಕಂಡೀಷನ್ಸ್ ಪ್ರೆಸೆಂಟ್ ಇದೆ ಅಂದರೆ ಆರ್ಗ್ಯಾನಿಸಮ್ ವಿಚ್ ಆರ್ ಮೂವ್ ಫ್ರಮ್ ಒನ್ ಪ್ಲೇಸ್ ಟು ದಿ ಅನದರ್ ಪ್ಲೇಸಸ್, ದಟ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ಎ ಮೈಗ್ರೇಷನ್. ಬಟ್ ಸಮ್ ಆಫ್ ದಿ ಆರ್ಗ್ಯಾನಿಸಮ್ ಅನೇಬಲ್ ಟು ಮೈಗ್ರೇಟ್ ಆಗೋದಿಲ್ಲ, ಬಟ್ ದೆ ಡೆವಲಪ್ ಸಮ್ ಮೆಕ್ಯಾನಿಸಮ್. ಕೆಲವೊಂದು ಮೆಕ್ಯಾನಿಸಮ್ನ ಏನು ಮಾಡ್ತಾರೆ, ಡೆವಲಪ್ ಮಾಡ್ಕೊಳುತ್ತೆ. ಆ ಮೆಕ್ಯಾನಿಸಮ್ನ ನೀವು ಇಲ್ಲಿ ನೋಟ್ ಮಾಡಿದ್ರೆ ದಟ್ ಈಸ್ ದಿ ಆನ್ಸರ್. ಇಲ್ಲಿ ನೋಡಿ, ಇಂಡಿಕೇಟ್ ಮಾಡ್ತಾ ಮೆಕ್ಯಾನಿಸಮ್ ಯಾವ ಥರ ಅಂದರೆ, ಒಂದು ಹೈಬರ್ನೇಷನ್ ಇಂಡಿಕೇಟ್ ಮಾಡ್ಬೋದು, ಈಸ್ಟಿವೇಷನ್ ಇಂಡಿಕೇಟ್ ಮಾಡ್ಬೋದು, ಡಯಾಪೌಸ್ನ ಇಂಡಿಕೇಟ್ ಮಾಡ್ಬೋದು, ಅಥವಾ ಡಾರ್ಮಿನ್ಸಿನ ಇಂಡಿಕೇಟ್ ಮಾಡಿದಾಗ ಏನು ಪಾಯಿಂಟ್ಸ್ ಬರುತ್ತೆ ಆ ಪಾಯಿಂಟ್ಸ್ನ ಇಲ್ಲಿಗೆ ನೋಟ್ ಮಾಡಿದ್ರೆ ದಟ್ ಈಸ್ ದಿ ಆನ್ಸರ್. ಕ್ವಶನ್ನ ನೀಟಾಗಿ ನೋಟ್ ಮಾಡ್ಕೊಳ್ಳಿ. ಎಕ್ಸ್ಪ್ಲೈನ್ ಡಿಫ್ರೆಂಟ್ ಸ್ಟ್ರಾಟಜೀಸ್ ಡೆವಲಪ್ಡ್ ಬೈ ಅನಿಮಲ್ಸ್ ಟು ಎಸ್ಕೇಪ್ ಇನ್ ಟೈಮ್. ಬಾಡಿಲಿ ಯಾವ ಥರದ ಮೆಕ್ಯಾನಿಸಮ್ನ ಡೆವಲಪ್ ಮಾಡ್ಕೊಳ್ಳುತ್ತೆ. ದಿಸ್ ಇಸ್ ದಿ ಸೆಕೆಂಡ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಪ್ಲೀಸ್. ಇಲ್ಲಿ ಥರ್ಡ್ ಕ್ವಶನ್ ಅಬ್ಸರ್ವ್ ಮಾಡ್ತಾ ಹೋದರೆ ಎಕ್ಸ್ಪ್ಲೈನ್ ಡಿಫ್ರೆಂಟ್ ಅಡಾಪ್ಟೇಷನ್ ಆಫ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಫಾರ್ ಡ್ರೈ ಕಂಡೀಷನ್, ಅಡಾಪ್ಟೇಷನ್ ಆಫ್ ಅನಿಮಲ್ ಇನ್ ಡೆಸರ್ಟ್. ಅಂದರೆ ಏನು ಡ್ರೈ ಕಂಡೀಷನ್ಸಲ್ಲಿ ಅನಿಮಲ್ಸ್ ನೋಡ್ತಿದ್ದೀರಾ, ಯಾವ ಥರ ಅಡಾಪ್ಟೇಷನ್ನ ಡೆವಲಪ್ ಮಾಡ್ಕೊಂಡಿದೆ. ಈಗ ಫಾರ್ ಎಕ್ಸಾಂಪಲ್ ನಾವು ಥಿಯರಿ ಕ್ಲಾಸಲ್ಲಿ ಸ್ಟಡಿ ಮಾಡ್ತಾ ನೋಡಿದ್ವಿ, ಎಕ್ಸಾಂಪಲ್ ಲೀಸ್ಟ್ ಇತ್ತು. ದಿ ಫಸ್ಟ್ ಎಕ್ಸಾಂಪಲ್ ಕಾಂಗ್ರೂ ರ್ಯಾಟ್ ವಿಚ್ ಶೋ ಆ್ಯನ್ ಅಡಾಪ್ಟೇಷನ್ ಇನ್ ಅನ್ ಡ್ರೈ ಕಂಡೀಷನ್. ಆಕ್ಸಿಡೇಷನ್ ಆಫ್ ಫ್ಯಾಟ್ ಮೂಲಕ ಏನು ವಾಟರ್ ರಿಲೀಸ್ ಆಗುತ್ತೆ ಆ ವಾಟರ್ನ ಏನು ಮಾಡ್ತಿತ್ತು, ಯುಟಿಲೈಸ್ ಮಾಡ್ತಿತ್ತು. ಒಂದು ಇಂಪಾರ್ಟೆಂಟ್ ಥಿಂಗ್. ಅಗೇನ್ ಕಾನ್ಸಂಟ್ರೇಟೆಡ್ ಯೂರಿನ್ನ ರಿಲೀಸ್ ಮಾಡ್ತಿತ್ತು. ಅಡಾಪ್ಟೇಷನ್ ನೋಡಿ ಡೆವಲಪ್ ಆಗಿದೆ, ಒಂದು ಎಕ್ಸಾಂಪಲ್. ಅಗೇನ್ ನೀವೇನು ಡೆಸರ್ಟಲ್ಲಿ ಅಥವಾ ಡ್ರೈ ಕಂಡೀಷನ್ಸಲ್ಲಿ ಪ್ಲಾಂಟ್ಸ್ ಅಬ್ಸರ್ವ್ ಮಾಡ್ತೀರಾ, ದಿ ಪ್ಲಾಂಟ್ ವಿಚ್ ಇಸ್ ಕಂಪ್ಲೀಟ್ಲಿ ಕವರ್ಡ್ ಬೈ ಥಿಕ್ ಕ್ಯೂಟಿಕಲ್ ಪ್ಲಸ್ ಸಂಕನ್ ಸ್ಟೊಮಾಟದಿಂದ ನಾವೇನು ಮಾಡ್ತೀವಿ, ಅಬ್ಸರ್ವ್ ಮಾಡ್ತೀವಿ. ಸೆಕೆಂಡ್ ಎಕ್ಸಾಂಪಲ್ ಆಯಿತು. ಥರ್ಡ್ ಎಕ್ಸಾಂಪಲ್ ಒಪನ್ಶಿಯಾ ಅಬ್ಸರ್ವ್ ಮಾಡ್ತಾ ಹೋದರೆ ಇಟ್ ಈಸ್ ಆಲ್ಸೋ ಎಕ್ಸಾಂಪಲ್ ಫಾರ್ ಝೀರೋಫೈಟ್ಸ್. ದೋಸ್ ಪ್ಲಾಂಟ್ ವಿಚ್ ಆರ್ ಪ್ರೆಸೆಂಟ್ ಇನ್ ಅನ್ ಡ್ರೈ ಕಂಡೀಷನ್, ದಟ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ಎ ಝೀರೋಫೈಟ್ಸ್ ಅಂತೇಳಿ ಕರಿತೀವಿ. ಇನ್ ಒಪನ್ಶಿಯಾ ದೇರ್ ಈಸ್ ನೋ ಲೀವ್ಸ್. ದಿ ಫಂಕ್ಷನ್ ಆಫ್ ಲೀವ್ಸ್ ವಿಚ್ ಇಸ್ ಕ್ಯಾರಿಡ್ ಔಟ್ ಬೈ ಸ್ಟೆಮ್, ದಟ್ ಸ್ಟೆಮ್ ಈಸ್ ಕನ್ಸಿಡರ್ಡ್ ಆಸ್ ಎ ಫಿಲೋಕ್ಲೇಡ್ಸ್ ಅಂತೇಳಿ ಕರಿತೀವಿ. ಈ ಎಕ್ಸಾಂಪಲ್ನ ನೀವು ಲೀಸ್ಟ್ ಮಾಡಿ ಎಕ್ಸ್ಪ್ಲೈನ್ ಮಾಡಿದ್ರೆ ಇದಕ್ಕೆ ಆನ್ಸರ್ ಆಗುತ್ತೆ. ಅದರ ಜೊತೆಗೆ ಡೆಸರ್ಟ್ ಪ್ಲಾಂಟ್ ವಿಚ್ ಶೋ ಒನ್ ಮೋರ್ ಥಿಂಗ್, ದಟ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ಎ CAM ಅಂತೇಳಿ ಕರಿತೀವಿ. CAM ಇನ್ ಸ್ಪೆಷಾಲಿಟಿ ಏನು ಅಂದರೆ, ಇಲ್ಲಿ ನೋಡಿ, ಕ್ಲೋಸ್ಡ್ ದೇರ್ ಇಸ್ ಸ್ಟೊಮ್ಯಾಟಾ ಕ್ಲೋಸ್ಡ್ ಡ್ಯೂರಿಂಗ್ ದಿ ಡೇ ಟೈಮ್ ಆ್ಯಂಡ್ ರಿಮೈನ್ಡ್ ಓಪನ್ ಡ್ಯೂರಿಂಗ್ ದಿ ನೈಟ್. ದಿಸ್ ಅಡಾಪ್ಟೇಷನ್ ಈಸ್ ಆಲ್ಸೋ ಪ್ರೆಸೆಂಟ್ ಇನ್ ಡೆಸರ್ಟ್ ಪ್ಲಾಂಟ್ಸಲ್ಲಿ ನಾವೇನು ಮಾಡ್ತೀವಿ, ಅಬ್ಸರ್ವ್ ಮಾಡ್ತೀವಿ. ಇಲ್ಲೂ ಸಹ ಅಷ್ಟೇ ಕ್ವಶನ್ನ ನೀಟಾಗಿ ನೋಟ್ ಮಾಡ್ಕೊಳ್ಳಿ. ಈ ರಿಲೆವೆಂಟ್ ಆನ್ಸರ್ನ ಏನು ಮಾಡಿ ಮೆನ್ಷನ್ ಮಾಡಿ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಓಕೆ, ನೋಡಿ ಕ್ವಶನ್ ಅಬ್ಸರ್ವ್ ಮಾಡಿ. ಈ ಕ್ವಶನಲ್ಲಿ ನೋಡಿ, ಗ್ರೋತ್ ಈಸ್ ನಾಟ್ ಸೋ ರಿಯಲಿಸ್ಟಿಕ್, ಎಕ್ಸ್ಪ್ಲೈನ್ ಎಕ್ಸ್ಪೊನೆನ್ಷಿಯಲ್ ಗ್ರೋತ್ ಆ್ಯಂಡ್ ಇಟ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್. ಈಗ ಗ್ರೋತ್ ಕರ್ವ್ ಅಂತ ಕಾನ್ಸೆಪ್ಟ್ನ ಸ್ಟಡಿ ಮಾಡಿದ್ವಿ. ಗ್ರೋತ್ ಕರ್ವ್ ಅಂದ್ಕೂಡಲೇ ವಿ ಹ್ಯಾವ್ ಟು ಸಿ ದಿ 2 ಟೈಪ್ಸ್ ಆಫ್ ಗ್ರೋತ್ ಕರ್ವ್. ದಿ ಫಸ್ಟ್ ಒನ್ ಈಸ್ ಎಕ್ಸ್ಪೊನೆನ್ಷಿಯಲ್ ಗ್ರೋತ್ ಕರ್ವ್ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಲಾಜಿಸ್ಟಿಕ್ ಗ್ರೋತ್ ಕರ್ವ್ ಅಂತೇಳಿ ಕರಿತೀವಿ. ಎಕ್ಸ್ಪೊನೆನ್ಷಿಯಲ್ ಗ್ರೋತ್ ಕರ್ವ್ನ ಜೆ ಶೇಪಲ್ಲಿ ಇಂಡಿಕೇಟ್ ಮಾಡ್ತೀವಿ ಆ್ಯಂಡ್ ಲಾಜಿಸ್ಟಿಕ್ ಗ್ರೋತ್ ಕರ್ವ್ನ ಎಸ್ ಶೇಪಲ್ಲಿ ನಾವೇನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಅಗೇನ್ ಎಕ್ಸ್ಪೊನೆನ್ಷಿಯಲ್ ಗ್ರೋತ್ ಕರ್ವ್ ಕಂಟೈನ್ 2 phases.
One is considered as a lag phase and another one is considered as a exponential phase ಅಂತ ಹೇಳಿ ಕರಿತೀವಿ. ಅದೇ ಥರ ಲಾಜಿಸ್ಟಿಕ್ ಆರ್ ಸಿಗ್ಮಾಯ್ಡ್ ಆರ್ ಎಸ್ ಶೇಪ್ಡ್ ಕರ್ವ್ ಅಂತೇಳಿ ಕರೆದ್ವಿ. ದಿಸ್ ಕರ್ವ್ ಶೋ 5 ಫೇಸಸ್. 5 ಫೇಸಸ್ ಏನಾಗಿದೆ ಪ್ರೆಸೆಂಟ್ ಇದೆ. ಆ 5 ಫೇಸಸ್ ಅಂದರೆ ಲ್ಯಾಗ್ ಫೇಸ್, ನೆನಪಿರ್ಬೋದು ಥಿಯರಿ ಕ್ಲಾಸಲ್ಲಿ ನಾನು ಹೇಳಿದ್ದೀನಿ. ಲ್ಯಾಗ್ ಫೇಸ್, ಪಾಸಿಟಿವ್ ಆಕ್ಸಿಲರೇಷನ್ ಫೇಸ್, ಎಕ್ಸ್ಪೊನೆನ್ಷಿಯಲ್ ಫೇಸ್, ನೆಗೆಟಿವ್ ಆಕ್ಸಿಲರೇಷನ್ ಫೇಸ್, ಸ್ಟೇಷನರಿ ಫೇಸ್ ಅಂತೇಳಿ ಇಂಡಿಕೇಟ್ ಮಾಡಿದ್ವಿ. ಆ್ಯಂಡ್ ಪಾಯಿಂಟ್ ಎಂಡ್ ಮಾಡ್ತಾ ಝೀರೋ ಗ್ರೋತ್ ಅಂತ ಬರೆದ್ವಿ. ಓಕೆ, ಎರಡೂ ಫೇಸಸ್ನ ನಾವು ಎಲ್ಲಿ ಅಬ್ಸರ್ವ್ ಮಾಡಿದ್ದೀವಿ ಅಂದರೆ ಗ್ರೋತ್ ಕರ್ವಲ್ಲಿ ಅಬ್ಸರ್ವ್ ಮಾಡಿದ್ವಿ. ಇಲ್ಲಿ ನೋಡಿ ಥಿಂಗ್ ಯಾವ ಥರ ಅಂದರೆ, ನಮಗಿಲ್ಲಿ ಕ್ವಶನ್ ಇರೋದು ಗ್ರೋತ್ ಈಸ್ ನಾಟ್ ಸೋ ರಿಯಲಿಸ್ಟಿಕ್, ಎಕ್ಸ್ಪ್ಲೈನ್ ಎಕ್ಸ್ಪೊನೆನ್ಷಿಯಲ್ ಗ್ರೋತ್ ಆ್ಯಂಡ್ ಇಟ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್. ಇಲ್ಲಿ ನೋಡಿ ಅಬ್ಸರ್ವ್ ಮಾಡ್ತಾ ಏನು ಎಕ್ಸ್ಪೊನೆನ್ಷಿಯಲ್ ಗ್ರೋತ್ ಕರ್ವ್ ಇದೆ ದಟ್ ಈಸ್ ಇನ್ ಅನ್ ಜೆ ಶೇಪಲ್ಲಿ ಇದೆ. ಆ್ಯಂಡ್ ದಿ ಎಕ್ಸ್ಪೊನೆನ್ಷಿಯಲ್ ಗ್ರೋತ್ ಕರ್ವಿನ ಫಾರ್ಮುಲಾ ಅಬ್ಸರ್ವ್ ಮಾಡ್ತಾ ಹೋದರೆ ದಟ್ ಈಸ್ NT is equal to NOERT. Okay, that is the formula for exponential growth curve equations ಅಂತೇಳಿ ಕರಿತೀವಿ. NT is equal to NOERT. That means NT means population density after time t. NO means population density at time 0. R means intrinsic rate of natural increase. E means the base of the natural logarithms. That is the equation of exponential growth curve ನ equation ಅಂತ ಹೇಳಿ ಕರಿತೀವಿ. ಅಗೇನ್ ಇಲ್ಲೊಂದು ಇಂಪಾರ್ಟೆಂಟ್ ಥಿಂಗ್ ನೋಡಿ, ಎಕ್ಸ್ಪೊನೆನ್ಷಿಯಲ್ ಗ್ರೋತ್ ಕರ್ವ್ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಜೆ ಶೇಪ್ಡ್ ಕರ್ವ್ ಅಂತ ಹೇಳಿ ಕರಿತೀವಿ. ಇಲ್ಲಿ ನೋಡಿ ಪಾಯಿಂಟ್ ಅಬ್ಸರ್ವ್ ಮಾಡಿ, ಜೆ ಶೇಪ್ಡ್ ಕರ್ವ್ ವೆನ್ ರಿಸೋರ್ಸಸ್ ಆರ್ ನಾಟ್ ಲಿಮಿಟಿಂಗ್ ದಿ ಗ್ರೋತ್, ಪಾಯಿಂಟ್ ಹಾಗೆ ಕಂಟಿನ್ಯೂ ಮಾಡಿ, ಎನಿ ಸ್ಪೀಶೀಸ್ ಗ್ರೋತ್ exponentially under unlimited resources conditions can be reached enormous population densities in a short time. Already previous class ಅಲ್ಲಿ ನಾವು ಡಿಸ್ಕಸ್ ಮಾಡಿದ್ದೀವಿ. when you observe the exponential growth curve they contain 2 phases, lag phase and exponential phase. ಯಾವಾಗ exponential phase ಗೆ ಬರುತ್ತೆ again the population size ಏನಾಗುತ್ತೆ enormous ಆಗಿ increase ಆಗುತ್ತೆ because of the availability of the food sources and there is no any competitors. ಯಾವಾಗ ಪೀಕ್ ಲೆವೆಲ್ಗೆ ರೀಚ್ ಆಗುತ್ತೆ ಅಗೇನ್ ಫುಡ್ ಶಾರ್ಟೇಜ್ ಬಿಗಿನ್ ಆಗುತ್ತೆ, ಗ್ರ್ಯಾಜುವಲಿ ದಿ ಮಾರ್ಟಿಲಿಟಿ ರೇಟ್ ಏನಾಗುತ್ತೆ ಇನ್ಕ್ರೀಸ್ ಆಗುತ್ತೆ. ದಟ್ಸ್ ವೈ ದಿ ಗ್ರೋತ್ ಈಸ್ ನಾಟ್ ಸೋ ರಿಯಲಿಸ್ಟಿಕ್ ಅಂತೇಳಿ ಕರಿತೀವಿ. ಹಾಗಾಗಿ ಕ್ವಶನ್ನ ನೀಟಾಗಿ ನೋಟ್ ಮಾಡಿ, ಗ್ರೋತ್ ಈಸ್ ನಾಟ್ ರಿಯಲಿಸ್ಟಿಕ್, ಸೋ ರಿಯಲಿಸ್ಟಿಕ್, ಎಕ್ಸ್ಪ್ಲೈನ್ ದಿ ಎಕ್ಸ್ಪೊನೆನ್ಷಿಯಲ್ ಗ್ರೋತ್ ಆ್ಯಂಡ್ ಇಟ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದ್ಕೂಡಲೇ ಗ್ರಾಫ್ನ ನೀಟಾಗಿ ಪ್ರಾಕ್ಟೀಸ್ ಮಾಡಿ, ಈಕ್ವೇಷನ್ನ ನೆನ್ಪಿಟ್ಕೊಳ್ಳಿ, ಅಗೇನ್ ಫಾಲೋಯಿಂಗ್ ಪಾಯಿಂಟ್ಸ್ ನೆನ್ ಮಾಡಿ ಮೆನ್ಷನ್ ಮಾಡಿ. ಓಕೆ, ನೆಕ್ಸ್ಟ್ ಕ್ವಶನ್ ಪ್ಲೀಸ್. ಇಲ್ಲಿ ನೋಡಿ ನೆಕ್ಸ್ಟ್ ಕ್ವಶನ್ ಏನಿರೋದು ಅಂದರೆ, ಈಗ ಪ್ರೀವಿಯಸ್ ಎಕ್ಸ್ಪೊನೆನ್ಷಿಯಲ್ ಗ್ರೋತ್ ಕರ್ವ್ ಕಂಪ್ಲೀಟ್ ಮಾಡಿದ್ವಿ. ಇಲ್ಲಿರುವಂಥದ್ದು ಎಕ್ಸ್ಪ್ಲೈನ್ ಲಾಜಿಸ್ಟಿಕ್ ಗ್ರೋತ್ ಆ್ಯಂಡ್ ಇಟ್ಸ್ ಕ್ಯಾರೆಕ್ಟರಿಸ್ಟಿಕ್. ಲಾಜಿಸ್ಟಿಕ್ ಗ್ರೋತ್ ಅಂದ್ಕೂಡಲೇ ಮೈನ್ ಇಂಪಾರ್ಟೆಂಟ್ ಥಿಂಗ್ 5 ಫೇಸಸ್ನ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದಿಸ್ ಲಾಜಿಸ್ಟಿಕ್ ಗ್ರೋತ್ ಕರ್ವ್ ಅಗೇನ್ ನೋಡಿ ಇಲ್ಲಿ ಪಾಯಿಂಟು ವರ್ಲ್ಡ್ಸ್ ಪರ್ ಲಾಜಿಸ್ಟಿಕ್ ಗ್ರೋತ್ ಅಂತ ನಾವೇನು ಮಾಡ್ತೀವಿ, ಇದನ್ನ ಡಿಸ್ಕ್ರೈಬ್ ಮಾಡ್ತೀವಿ. ಆ್ಯಂಡ್ ದ ಕಂಟೈನ್ ಈಕ್ವೇಷನ್ dn divided by dt, dn divided by dt is equal to rn into k minus n divided by k. ಗೊತ್ತಾಗ್ತಿದೆಯಲ್ಲ, ದಟ್ ಈಸ್ ದಿ ಈಕ್ವೇಷನ್ನ ನೀಟಾಗಿ ನೋಟ್ ಮಾಡ್ಕೊಳ್ಳಿ. ಇದು ಗ್ರಾಫು ನಾವು ರೆಗ್ಯುಲರ್ ಥಿಯರಿ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡಿದ್ದೀವಿ. ಏನು ಥಿಯರಿ ಕ್ಲಾಸ್ ಆಗ್ತಾ ಆ ವಿಡಿಯೋ ಕ್ಲಾಸಸ್ಸಲ್ಲಿ ನಾವು ಅದನ್ನು ಡಿಸ್ಕಸ್ ಮಾಡಿದ್ದೀವಿ. ಡಿ ಎನ್ ಡಿವೈಡೆಡ್ ಬಿ ಟಿ ಇಸ್ ಈಕ್ವಲ್ ಟು ಆರ್ ಎನ್ ಇಂಟು ಕೆ ಮೈನಸ್ ಎನ್ ಡಿವೈಡೆಡ್ ಬೈ ಕೆ ಅಂತೇಳಿ ಕರಿತೀವಿ. ಇದು ಪ್ರತಿಯೊಂದರೂ ನೋಡಿ, ಎನ್ ಮೀನ್ಸ್ ಪಾಪ್ಯುಲೇಷನ್ ಡೆನ್ಸಿಟಿ ಅಟ್ ಟೈಮ್ ಟಿ, ಆರ್ ಮೀನ್ಸ್ ಇಂಟ್ರೆನ್ಸಿಕ್ ರೇಟ್ ಆಫ್ ನ್ಯಾಚುರಲ್ ಇನ್ಕ್ರೀಸ್, ಕೆ ಮೀನ್ಸ್ ಕ್ಯಾರಿಯಿಂಗ್ ಕೆಪಾಸಿಟಿ ಅಂತೇಳಿ ಕರಿತೀವಿ. ಕ್ಯಾರಿಯಿಂಗ್ ಕೆಪಾಸಿಟಿ ಅಂದರೆ ಒಂದು ಸಿಂಪಲ್ ವರ್ಡ್ ಬರಿತೀರಂದರೆ ದಿ ಪಾಪ್ಯುಲೇಷನ್ ಸೈಜ್ ಕ್ಯಾನ್ ಬಿ ಸಪೋರ್ಟೆಡ್ ಬೈ ರಿಸೋರ್ಸಸ್. Population size can be supported by resources, that one is considered as a carrying capacity ಅಂತೇಳಿ ಕರಿತೀವಿ. ಬಟ್ ಇಲ್ಲಿ ನೋಡಿ ಇಂಪಾರ್ಟೆಂಟ್ ಥಿಂಗ್ ಏನು ಅಂದರೆ, ಯಾವಾಗ ಲಾಜಿಸ್ಟಿಕ್ ಗ್ರೋತ್ ವರ್ಕ್ ಆಗುತ್ತೆ ಅಂದರೆ ದಿ ಲಾಜಿಸ್ಟಿಕ್ ಗ್ರೋತ್ ಇಸ್ ಆಲ್ಸೋ ಕಾಲ್ಡ್ ಸಿಗ್ಮಾಯ್ಡ್ ಕರ್ವ್ ಅಂತೇಳಿ ಕರಿತೀವಿ, ಆರ್ ಎಸ್ ಶೇಪ್ಡ್ ಕರ್ವ್ ಅಂತೇಳಿ ಕರಿತೀವಿ. ವೆನ್ ರಿಸೋರ್ಸಸ್ ಆರ್ ಲಿಮಿಟಿಂಗ್ ದಿ ಗ್ರೋತ್, ಇಂಪಾರ್ಟೆಂಟ್ ಥಿಂಗ್. ನೆಕ್ಸ್ಟು ರಿಸೋರ್ಸಸ್ ಫಾರ್ ಗ್ರೋತ್ ಫಾರ್ ಮೋಸ್ಟ್ ಅನಿಮಲ್ ಪಾಪ್ಯುಲೇಷನ್ಸ್ ಆರ್ ಫೈನೈಟ್ and become limiting. The logistic growth model is more realistic
ಒನ್ ಅಂತೇಳಿ ಇಂಡಿಕೇಟ್ ಮಾಡ್ತೀವಿ. ಏನಕ್ಕೆ ಮೋರ್ ರಿಯಲಿಸ್ಟಿಕ್ ಒನ್ ಅಂತೇಳಿ ಕರಿತೀವಿ ಅಂದರೆ ಇಲ್ಲಿ ಫೇಸಸ್ ನೀವು ಅಬ್ಸರ್ವ್ ಮಾಡ್ಬೋದು. ಯಾಕಂದರೆ ಪ್ರೀವಿಯಸ್ ಏನು ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಕರ್ವ್ ಅಬ್ಸರ್ವ್ ಮಾಡಿದ್ವಿ, ಇನ್ ಪ್ರೀವಿಯಸ್ ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಕರ್ವಲ್ಲಿ ಲ್ಯಾಕ್ ಫೇಸ್ ಆ್ಯಂಡ್ ಎಕ್ಸ್ಪೋನೆನ್ಷಿಯಲ್ ಫೇಸ್ ರ್ಯಾಪಿಡ್ ಇನ್ಕ್ರೀಸ್ ಆಯಿತು ಬಿಕಾಸ್ ಆಫ್ ದಿ ಅವೈಲಬಿಲಿಟಿ ಆಫ್ ಫುಡ್. ಅಗೇನ್ ಯಾವಾಗ ಫುಡ್ ಶಾರ್ಟೇಜ್ ಆಯಿತು ಗ್ರ್ಯಾಜುವಲ್ಗೆ ಪಾಪ್ಯುಲೇಷನ್ ಸೈಜ್ ಏನಾಯಿತು ಡಿಕ್ರೀಸ್ ಆಯಿತು. ಇಲ್ಲಿ ಏನಾಗುತ್ತೆ, ಯಾವಾಗ ನಾವು ಸಿಗ್ಮಾಯ್ಡ್ ಕರ್ವ್ ಅಥವಾ ಲಾಜಿಸ್ಟಿಕ್ ಕರ್ವ್ನ ಅಬ್ಸರ್ವ್ ಮಾಡ್ತೀವಿ ಅಥವಾ ಸಿಗ್ಮಾಯ್ಡ್ ಕರ್ವ್ನ ಅಬ್ಸರ್ವ್ ಮಾಡ್ತೀವಿ, ಅಗೇನ್ ಇಲ್ಲಿ 5 ಫೇಸಸಲ್ಲಿ ಏನಾಗುತ್ತೆ ಗ್ರಾಫ್ನ ನಾವು ಅಬ್ಸರ್ವ್ ಮಾಡ್ತೀವಿ ಆ್ಯಂಡ್ ಫೈನಲಿ ದೇ ರೀಚಸ್ ಟು ದಿ ಝೀರೋ ಗ್ರೋತ್ನ ನಾವೇನು ಮಾಡ್ತೀವಿ ಅಬ್ಸರ್ವ್ ಮಾಡ್ತೀವಿ. ದಟ್ ಈಸ್ ಅನ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಅಂತ ನಾವು ಇಂಡಿಕೇಟ್ ಮಾಡ್ತೀವಿ. ದಟ್ಸ್ ವೈ ದಿ ಲಾಜಿಸ್ಟಿಕ್ ಗ್ರೋತ್ ಈಸ್ ಮೋರ್ ರಿಯಲಿಸ್ಟಿಕ್ ಒನ್ ಅಂತ ನಾವೇನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ಇಲ್ಲಿ ನೋಡಿ 2 ಕರ್ವ್ನ ಸ್ಟಡಿ ಮಾಡಿದ್ವಿ, ಒಂದು ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಕರ್ವ್ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಲಾಜಿಸ್ಟಿಕ್ ಗ್ರೋತ್ ಕರ್ವ್ ಅಂತ ಸ್ಟಡಿ ಮಾಡಿದ್ವಿ. ನಿಮ್ಮ ಎಕ್ಸಾಮಿನೇಷನ್ ಪರ್ಪಸಲ್ಲಿ 2 5 ಮಾರ್ಕಿಗೆ ಬರುವಂಥ ಕ್ವಶನ್ಸು. ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂದರೆ ದಟ್ ಈಸ್ ದಿ ಗ್ರಾಫ್ ಈಸ್ ಅನ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಓಕೆ ನೋಡಿ, ನೆಕ್ಸ್ಟ್ ಕ್ವಶನ್ನು ನಿಮಗೆ ಈಸಿಯಾಗಿದೆ, ಐಡೆಂಟಿಫೈ ಮಾಡ್ತೀರಾ. ವಾಟ್ ಈಸ್ ಪ್ರೆಡೇಷನ್? ಎಕ್ಸ್ಪ್ಲೈನ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪ್ರೆಡೇಷನ್. ಪ್ರೆಡೇಷನ್ ಅಂದರೆ ಏನು? ಪ್ರೆಡೇಷನಲ್ಲಿ ನಾವು ನೆಕ್ಸ್ಟ್ ನೋಡುವಂಥ ಏನು ಕ್ಯಾರೆಕ್ಟರ್ಸ್ ಇದೆ ಅದನ್ನು ನೀಟಾಗಿ ನೋಟ್ ಮಾಡಿದ್ರೆ ದಟ್ ಈಸ್ ದಿ ಕ್ಯಾರೆಕ್ಟರ್ ವಿಚ್ ಆರ್ ರಿಗಾರ್ಡಿಂಗ್ ಟು ದಿ ಪ್ರೆಡೇಷನ್ ಅಂತೇಳಿ ಕರೀಬೋದು. ಪ್ರೆಡೇಷನ್ ಅಂತ ಗೊತ್ತಿದೆ, ಆರ್ಗ್ಯಾನಿಸಮ್ ಆಫ್ ಹೈಯರ್ ಟ್ರೋಪಿಕ್ ಲೆವೆಲ್ ಫೀಡ್ಸ್ ಆನ್ ಆರ್ಗ್ಯಾನಿಸಮ್ಸ್ ಆಫ್ ಲೋವರ್ ಟ್ರೋಪಿಕ್ ಲೆವೆಲ್, ದಟ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ಎ ಪ್ರೆಡೇಷನ್ ಅಂತೇಳಿ ಕರಿತೀವಿ. ವೆನ್ ಯು ಅಬ್ಸರ್ವ್ ದಿ ಪ್ರೆಡೇಷನ್ ಇಂಟ್ರಾಕ್ಷನ್ ಅಬ್ಸರ್ವ್ ಮಾಡ್ತೀರಂದರೆ ಇಟ್ ಈಸ್ ಆನ್ ಇಂಟ್ರಾಕ್ಷನ್ ಬಿಟ್ವೀನ್ ದಿ ಪ್ರೇ ಆ್ಯಂಡ್ ಪ್ರಿಡೇಟರ್ಸ್. ಈ ಕಾನ್ಸೆಪ್ಟ್ನ ನೆನ್ಪಿಟ್ಕೊಳ್ಳಿ, ಇದನ್ನು ಬೇಸಿಕ್ ಆಗಿ ಚೂಸ್ ಮಾಡಿಕೊಂಡು ಕ್ಯಾರೆಕ್ಟರ್ಸ್ನ ನಾವೇನು ಮಾಡ್ಬೋದು ಮೆನ್ಷನ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಕ್ವಶನ್ ಪ್ಲೀಸ್. ನೆಕ್ಸ್ಟ್ ಅಬ್ಸರ್ವ್ ಮಾಡ್ತಾ ಹೋದರೆ ನೋಡಿ, ಡಿಸ್ಕ್ರೈಬ್ ದಿ ಅಡಾಪ್ಟೇಷನ್ ಆಫ್ ಪ್ಯಾರಾಸೈಟ್ಸ್. ಈ ಕ್ವಶನ್ನ ಓದ್ಬೇಕಾದ್ರೆ ಭಾಳ ಕೇರ್ಫುಲ್ಲಾಗಿ ಓದಿ. ಪ್ಯಾರಾಸೈಟ್ಸ್ ಅಂದ ಕೂಡಲೇ ನಮಗೇನಾಗುತ್ತೆ ಅಂದರೆ ಫಸ್ಟು ಪ್ಯಾರಾಸೈಟ್ನ ಇಂಟ್ರಾಕ್ಷನ್ಸಲ್ಲಿ ನೋಡ್ತೀವಿ. ಅಗೇನ್ ಇನ್ ಪ್ಯಾರಾಸೈಟಿಕ್ ಇಂಟ್ರಾಕ್ಷನ್ಸಲ್ಲಿ ವಿ ಹ್ಯಾವ್ ಟು ಸಿ ದಿ 3 ಟೈಪ್ಸ್ ನೋಡ್ತೀವಿ, ಎಕ್ಟೋ ಪ್ಯಾರಾಸೈಟ್, ಎಂಡೋ ಪ್ಯಾರಾಸೈಟ್, ಬ್ರೂಟ್ ಪ್ಯಾರಾಸೈಟಿಸಮ್ಸ್ ಅಂತೇಳಿ ನೋಡ್ತೀವಿ. ಬಟ್ ಇಲ್ಲಿರುವಂಥ ಕ್ವಶನ್ ಏನು ಅಂದರೆ ಡಿಸ್ಕ್ರೈಬ್ ದಿ ಅಡಾಪ್ಟೇಷನ್ ಆಫ್ ಪ್ಯಾರಾಸೈಟ್ಸ್. ಪ್ಯಾರಾಸೈಟಲ್ಲಿರುವಂಥ ಅಡಾಪ್ಟೇಷನ್ಸ್ನ ನೋಟ್ ಮಾಡಿ ಅಂತ ಕ್ವಶನ್ ಕೇಳಿದ್ದಾರೆ. ಯಾವ್ಯಾವ ಥರದ ಅಡಾಪ್ಟೇಷನ್ ಇದೆ ಅಂದರೆ ಆಲ್ರೆಡಿ ನಾವು ಡಿಸ್ಕಸ್ ಮಾಡಾಗಿದೆ. ಲಾಸ್ ಆಫ್ ಅನ್ನೆಸೆಸರಿ ಸೆನ್ಸರಿ ಆರ್ಗನ್, ಅನ್ನೆಸೆಸರಿ ಸೆನ್ಸರ್ ಆರ್ಗನ್ಸ್ ಇರೋಲ್ಲ. ಸೆಕೆಂಡ್ ಥಿಂಗ್ ವಿ ಹ್ಯಾವ್ ಟು ಅಬ್ಸರ್ವ್ ಉಕ್ಸ್ ಆ್ಯಂಡ್ ಸಕ್ಕರ್, ಸೆಕೆಂಡ್ ಇಂಪಾರ್ಟೆಂಟ್ ಥಿಂಗ್. ಥರ್ಡ್, ಲಾಸ್ ಆಫ್ ಡೈಜೆಸ್ಟಿವ್ ಸಿಸ್ಟಮ್, loss of digestive system. Next, high reproductive capacity, we have to see high reproductive capacity. And next one, they are depending upon 2 or more host ಮೇಲೆ ಏನಾಗಿರುತ್ತೆ ಡಿಪೆಂಡ್ ಆಗಿರುತ್ತೆ for their completion of life cycle. These are the characters which show adaptation of parasites. ಪ್ಯಾರಾಸೈಟಿಕ್ ಅಡಾಪ್ಟೇಷನ್ಸ್ ಅಲ್ಲಿ ನೋಡುವಂಥ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ಗಳನ್ನ ನಾವೇನು ಮಾಡ್ತೀವಿ ಅಬ್ಸರ್ವ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಕ್ವಶನ್ ಅಬ್ಸರ್ವ್ ಮಾಡ್ತಾ ಹೋದರೆ, ಎಕ್ಸ್ಪ್ಲೈನ್ ಪಾಲಿನೇಷನ್ ಇನ್ ಮೆಡಿಟೇರಿಯನ್ ಆರ್ಕಿಡ್ ಓಫ್ರಿಸ್. ಮೆಡಿಟೇರಿಯನ್ ಆರ್ಕಿಡ್ ಓಫ್ರಿಸ್ ಅಂತ ಬಂದ ಕೂಡಲೇ ಯಾವಾಗಲೂ ನಮ್ಮ ಮೈಂಡಲ್ಲಿ ನೆನಪಿರ್ಬೇಕಂತ ಪಾಯಿಂಟ್ ಏನು ಅಂದರೆ ದಟ್ ಈಸ್ ದಿ ಸೆಕ್ಷುವಲ್ ಡೆಸಿಟ್ ಅಂತ ನೆನ್ಪಿಟ್ಕೋಬೇಕು. ಆ್ಯಂಡ್ ಸಿಗ್ನಿಫಿಕೆನ್ಸ್ ಇನ್ ದಿ ಪ್ರೋಸೆಸ್ ಆಫ್ ಕೋ-ಎವಲ್ಯೂಷನ್. ಆಲ್ರೆಡಿ ಈ ಪಾಯಿಂಟ್ ನಿಮಗೆ ಗೊತ್ತಿದೆ, ಸೆಕ್ಷುವಲ್ ಡೆಸಿಟ್ಟು, ಮೆಡಿಟೇರಿಯನ್ ಆರ್ಕಿಡು, ಇದಿಷ್ಟು ಬಗ್ಗೆ ಪಾಯಿಂಟ್ ತಿಳ್ಕೊಂಡಿದ್ದೀರಾ. ಬಟ್ ನೆಕ್ಸ್ಟ್ ನೋಡಿ, ಇಲ್ಲಿರುವಂಥ ಥಿಂಗ್ಸ್ ಏನು ಅಂದರೆ ಸಿಗ್ನಿಫಿಕೆನ್ಸ್ ಇನ್ ದಿ ಪ್ರೋಸೆಸ್ ಆಫ್ ಕೋ-ಎವಲ್ಯೂಷನ್. ಇಲ್ಲಿ ನೋಡಿ ಪಾಯಿಂಟ್ ನೀಟಾಗಿ ಅಬ್ಸರ್ವ್ ಮಾಡಿ. This is an example for how co-evolution operates. If the female bee's color pattern changes even slightly for any reason, ಯಾಕಂದರೆ ಈ ಏನು ಓಫ್ರೀಸ್ ಇಂದು ಫ್ಲವರ್ ಅಬ್ಸರ್ವ್ ಮಾಡ್ತೀರಾ ವಿಚ್ ಲುಕ್ ಲೈಕ್ ಪೆಟಲ್ಸ್ ವಿಚ್ ಲುಕ್ ಲೈಕ್ ಫೀಮೇಲ್ ಬಿ, ದಟ್ಸ್ ವೈ ದಿ ಮೇಲ್ ಬಿ ವಿಚ್ ಆರ್ ಪಾರ್ಟಿಸಿಪೇಟೆಡ್ ಇನ್ ಸೂಡೋಕಾಪುಲೇಷನ್. ಇಲ್ಲಿ ನೋಡಿ ಕೋ-ಎವಲ್ಯೂಷನ್ಸ್ ಅಲ್ಲಿ ಯಾವ ಥರ ಲಿಂಕ್ ಅಂದರೆ ದಿ ಫೀಮೇಲ್ ಬಿ ಕಲರ್ ಪ್ಯಾಟರ್ನ್ ಚೇಂಜಸ್. ಫೀಮೇಲ್ ಬೀಲಿ ಏನಾರ ಕಲರ್ ಪ್ಯಾಟರ್ನು ಚೇಂಜಸ್ ಆಯಿತು ಈವನ್ ಸ್ಲೈಟ್ಲಿ ಫಾರ್ ಎನಿ ರೀಸನ್, ಯಾವುದೋ ರೀಸನ್ಸ್ಗೆ ಕಡಿಮೆ ಆಗಿದೆ ಅಂದರೆ ಅಗೇನ್ ನೋಡಿ ಡ್ಯೂರಿಂಗ್ ಎವಲ್ಯೂಷನ್ ಪಾಲಿನೇಷನ್ ಸಕ್ಸಸ್ ವಿಲ್ ಬಿ ರೆಡ್ಯೂಸ್ಡ್. ಯಾಕಂದರೆ ಪಾಲಿನೇಷನ್ ಕೆಪಾಸಿಟಿ ಏನಕ್ಕೆ ರೆಡ್ಯೂಸ್ ಆಗುತ್ತೆ ಅಂದರೆ ಇಲ್ಲಿ ಫೀಮೇಲ್ ಬಿದು ಕಲರೇಷನ್ ಚೇಂಜಸ್ ಆಗಿದೆ. ಯಾವಾಗ ಕಲರೇಷನ್ ಚೇಂಜಸ್ ಆಗಿದೆ ದಿ ಮೇಲ್ ಬಿ ನಾಟ್ ಮೂವ್ ಟುವರ್ಡ್ಸ್, ಯಾರ ಕಡೆ ಮೂವ್ ಆಗಲ್ಲ ಅಂದರೆ ಓಫ್ರೀಸ್ನ ಫ್ಲವರ್ ಕಡೆ ಮೂವ್ ಆಗಲ್ಲ, ಯಾಕಂದರೆ ಫೀಮೇಲ್ ಬಿದು ಕಲರೇಷನ್ ಚೇಂಜಸ್ ಆಗಿದೆ. ಹಾಗಾಗಿ ಏನಾಗುತ್ತೆ ಓಫ್ರೀಸಲ್ಲಿ ನಾವೇನು ಮಾಡ್ತೀವಿ ಅಂದರೆ ಪಾಲಿನೇಷನ್ ರೇಟ್ನ ಕಡಿಮೆ ಅಬ್ಸರ್ವ್ ಮಾಡ್ತೀವಿ. ಹಾಗಾಗಿ ಅದನ್ನು ಸಾಲ್ವ್ ಮಾಡೋಕ್ಕೆ ನೋಡಿ ವಿಲ್ ಬಿ ರೆಡ್ಯೂಸ್ಡ್ ಅನ್ಲೆಸ್ ದಿ ಆರ್ಕಿಡ್ ಫ್ಲವರ್ co-evolves to maintain the resemblance of its petal to the female bee.
ಫೀಮೇಲ್ ಬಿಲ್ ಏನು ರಿಸೆಂಬಲ್ಸ್ ಬಂದಿದೆ ಕಲರೇಷನ್, ಆ ಸೇಮ್ ಕಲರೇಷನ್ ಏನು ಮಾಡುತ್ತೆ ಓಫ್ರೀಸ್ ಪೆಟಲ್ಸ್ಗಳು ಏನಾಗುತ್ತೆ ಡೆವಲಪ್ ಮಾಡ್ಕೊಳ್ಳುತ್ತೆ. ಯಾವಾಗ ಡೆವಲಪ್ ಮಾಡ್ಕೊಳ್ಳುತ್ತೆ ಅಗೇನ್ ದಟ್ ಮೇಲ್ ಬಿ ವಿಚ್ ಆರ್ ಮೂವ್ ಟುವರ್ಡ್ಸ್ ದಿ ಓಫ್ರೀಸ್ ಫ್ಲವರ್ and they are participated in the pseudo copulation and that one is helpful for the pollination purpose ಏನು ಮಾಡುತ್ತೆ ಸಪೋರ್ಟ್ ಮಾಡುತ್ತೆ. ಈ ಪಾಯಿಂಟ್ನ ನೀಟಾಗಿ ನೋಡ್ಕೊಳ್ಳಿ, ಇಟ್ಸ್ ಎನ್ ವೆರಿ ಇಂಪಾರ್ಟೆಂಟ್ ಥಿಂಗ್. ಯಾಕಂದರೆ ಇದು ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಸೂಡೋ ಕಾಪುಲೇಷನಲ್ಲಿ ಪಾರ್ಟಿಸಿಪೇಟ್ ಆಗುತ್ತೆ, ಮೇಲ್ ಬಿ ಆರ್ ಮೂವ್ ಟುವರ್ಡ್ಸ್ ದಿ ಫ್ಲವರ್ ಆಫ್ ಓಫ್ರೀಸ್, ಅಗೇನ್ ಏನಾಗುತ್ತೆ ಪಾಲಿನೇಷನ್ಗೆ ಸಪೋರ್ಟ್ ಮಾಡುತ್ತೆ ಅಂತ ಪಾಯಿಂಟ್ ಹಾಕಿದ್ದೀವಿ. ಇಲ್ಲಿ ನೋಡಿ ಕೋ ಎವಲ್ಯೂಷನ್ಗೆ ಯಾವ ಥರ ಲಿಂಕ್ ಆಗುತ್ತೆ ಆ ಪಾಯಿಂಟ್ನ ನಾವೇನು ಮಾಡಿದ್ದೀವಿ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀವಿ. ಓಕೆ, ನೆಕ್ಸ್ಟ್ ಕ್ವಶನ್ ಪ್ಲೀಸ್. 5 ಕ್ವಶನ್ ರಿಪೀಟ್ ಆಗಿದೆ ಬಟ್ ಡಿಫ್ರೆಂಟ್ ಫಾರ್ಮ್ಯಾಟಲ್ಲಿದೆ ನೋಡಿ. ವಾಟ್ ಈಸ್ ಆಲ್ಟಿಟ್ಯೂಡ್ ಸಿಕ್ನೆಸ್, ವಾಟ್ ಇಟ್ಸ್ ಕಾಸಸ್ ಆ್ಯಂಡ್ ಸಿಂಪ್ಟಮ್ಸ್, ಹೌ ಡಸ್ ಹ್ಯೂಮನ್ ಬಾಡಿ ಟ್ರೈ ಟು ಓವರ್ಕಮ್ ಆಲ್ಟಿಟ್ಯೂಡ್ ಸಿಕ್ನೆಸ್. ಕ್ವಶನ್ ಇದೆ, ಆನ್ಸರ್ ಆಲ್ರೆಡಿ ನಿಮಗೆ ಗೊತ್ತಿದೆ, ಆನ್ಸರ್ನ ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ಪ್ಲೀಸ್. ದಿ ನೆಕ್ಸ್ಟ್ ಕ್ವಶನ್ ಈಸ್ ನೇಮ್ ದ ಟೈಪ್ ಆಫ್ ಇಂಟ್ರಾಕ್ಷನ್ಸ್ ಸೀನ್ ಇನ್ ಈಚ್ ಆಫ್ ದಿ ಫಾಲೋಯಿಂಗ್ ಎಕ್ಸಾಂಪಲ್ಸ್. ಈಚ್ ಆಫ್ ದಿ ಫಾಲೋಯಿಂಗ್ ಎಕ್ಸಾಂಪಲ್ ಯಾವ ಥರದ ಇಂಟ್ರಾಕ್ಷನ್ಸ್ ಇದೆ. ಇಂಟ್ರಾಕ್ಷನ್ಸ್ ಅಂತ ಕ್ವಶನ್ ಬಂದ್ಕೊಳ್ಳಿ ಯಾವಾಗಲೂ ನಮ್ಮ ಮೈಂಡಲ್ಲಿ ಇರಬೇಕಾಗಿರೋದು ಮ್ಯೂಚುವಲಿಸಮ್, ಕಮೆನ್ಸಾಲಿಸಮ್, ಪ್ರಿಡೇಷನ್, ಕಾಂಪಿಟೇಷನ್, ಪ್ಯಾರಾಸೈಟಿಸಮ್ಸ್. ಈ ಇಂಟ್ರಾಕ್ಷನ್ ಮತ್ತು ಅಮೆನ್ಸಾಲಿಸಮ್ ಇಂಟ್ರಾಕ್ಷನ್ನ ಯಾವಾಗಲೂ ನೆನ್ಪಿಟ್ಕೋಬೇಕು ವಿತ್ ಆ್ಯನ್ ಎಕ್ಸಾಂಪಲ್. ಇಲ್ಲಿ ನೋಡಿ, ಆಸ್ಕ್ಯಾರಿಸ್ ವರ್ಮ್ಸ್ ಲಿವಿಂಗ್ ಇನ್ ದಿ ಇಂಟೆಸ್ಟೈನ್ ಆಫ್ ಹ್ಯೂಮನ್. ಯಾವ ಥರದ ಇಂಟ್ರಾಕ್ಷನ್? ಆನ್ಸರ್ ಇಸ್ ಪ್ಯಾರಾಸೈಟಿಸಮ್, ನಿಮಗೆ ಗೊತ್ತಿದೆ. ವ್ಯಾಸ್ ಪಾಲಿನೇಟಿಂಗ್ ಫಿಗ್ ಇನ್ಫ್ಲಾರೆಸೆನ್ಸ್, ಇಲ್ಲಿ ಇಬ್ಬರಿಗೂ ಬೆನಿಫಿಟ್ ಇದೆ, ಇಬ್ಬರಿಗೂ ಬೆನಿಫಿಟ್ ಆಗ್ತಿದೆ ಅಂದರೆ ಇಂಟ್ರಾಕ್ಷನ್ ಇಸ್ ಮ್ಯೂಚುವಲಿಸಮ್. ನೆಕ್ಸ್ಟು ದಿ ಕ್ಲೌನ್ ಫಿಶ್ ಲಿವಿಂಗ್ ಅಮಾಂಗ್ ದಿ ಟೆಂಟಿಕಲ್ಸ್ ಆಫ್ ಸಿ ಅನಿಮಲ್, ಆನ್ಸರ್ ಈಸ್ ಕಮೆನ್ಸಾಲಿಸಮ್. ಒನ್ ಗೆಟ್ ಬೆನಿಫಿಟೆಡ್, ಅನದರ್ ಒನ್ ಈಸ್ ನೈದರ್ ಬೆನಿಫಿಟೆಡ್ ಆರ್ ನಾರ್ ಹಾರ್ಮ್ಡ್. ನೆಕ್ಸ್ಟು ಮೈಕೋರೈಸೆ, ಮೈಕೋರೈಸೆ ಅಂದ್ಕೂಡಲೇ ರೂಟ್ಸ್ ಆಫ್ ಹೈಯರ್ ಪ್ಲಾಂಟ್, ಮೈಕೋರೈಸೆ ಲಿವಿಂಗ್ ಆನ್ ದಿ ರೂಟ್ಸ್ ಆಫ್ ಹೈಯರ್ ಪ್ಲಾಂಟ್ಸ್, ದಿ ಇಂಟ್ರಾಕ್ಷನ್ ಈಸ್ mutualism. The next one is orchid growing on the branches of mango tree. Orchids growing on the branches of mango tree. Orchids ಅಂತ ಕೂಡಲೇ epiphytes ಅಂತ ಟರ್ಮ್ ಬರುತ್ತೆ. ಅಗೇನ್ ಇಂಟ್ರಾಕ್ಷನ್ ಯಾವುದು ಅಂದರೆ ದಟ್ ಈಸ್ ದಿ ಕಮೆನ್ಸಾಲಿಸಮ್ ಇಂಟ್ರಾಕ್ಷನ್. ಒನ್ ಈಸ್ ಕಂಪ್ಲೀಟ್ಲಿ ಬೆನಿಫಿಟೆಡ್, ಅನದರ್ ಒನ್ ಈಸ್ ನೈದರ್ ಬೆನಿಫಿಟೆಡ್ ಆರ್ ನಾರ್ ಹಾರ್ಮಡ್. ನೆಕ್ಸ್ಟ್ ಒನ್ ನೋಡಿ, disappearance of smaller barnacle when the balanus dominated in the coast of Scotland. ಆನ್ಸರ್ ಇಸ್ ಕಾಂಪಿಟೇಟಿವ್ ರಿಲೀಸ್. ಕಾಂಪಿಟೇಟಿವ್ ರಿಲೀಸ್ ಅಂದರೆ ನಿಮಗೆ ಗೊತ್ತು, ಯಾಕಂದರೆ ಕಾಂಪಿಟೇಟಿವ್ ರಿಲೀಸಲ್ಲಿ ಏನಾಗುತ್ತೆ ಡ್ರಾಮ್ಯಾಟಿಕಲಿ ಆರ್ ಎಕ್ಸ್ಪೆರಿಮೆಂಟಲಿ ದಿ ಸುಪೀರಿಯರ್ ಆರ್ ಡಾಮಿನೆಂಟ್ ಒನ್ ಈಸ್ ಕಂಪ್ಲೀಟ್ಲಿ ರಿಮೂವ್ಡ್ ವಿಚ್ ಈಸ್ ಹೆಲ್ಪ್ಫುಲ್ ಫಾರ್ ಎಕ್ಸ್ಪ್ಯಾಂಡಿಂಗ್ ದಿ ಪಾಪ್ಯುಲೇಷನ್ ಆಫ್ ರಿಸೆಸಿವ್ ಒನ್. ಅಂದರೆ ಯಾರು ಸ್ವಲ್ಪ ಪಾಪ್ಯುಲೇಷನ್ ಸೈಜ್ ಕಡಿಮೆ ಇರುತ್ತೆ ಅವರ ಪಾಪ್ಯುಲೇಷನ್ ಎಕ್ಸ್ಪ್ಯಾಂಡಿಂಗಿಗೆ ಸಪೋರ್ಟ್ ಮಾಡುತ್ತೆ. ದಟ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ಎ ಕಾಂಪಿಟೇಟಿವ್ ರಿಲೀಸ್ ಅಂತ ನಾವೇನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ಇಲ್ಲಿ ನೋಡಿ 5 ಆಪ್ಷನ್ ಇದೆ, 5ಕ್ಕೆ 5 ರಿಲೆವೆಂಟ್ ಆನ್ಸರ್ನ ಫಿಲ್ ಮಾಡಿದ್ರೆ 5 ಮಾರ್ಕ್ ನಿಮಗೆ ಸಿಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ಪ್ಲೀಸ್. ಇಲ್ಲಿ ನೋಡಿ ಸೇಮ್ ಪ್ರೀವಿಯಸ್ ಇದೆಲ್ಲ ಅದೇ ಥರ ರಿಪೀಟೆಡ್ ಪ್ಯಾಟರ್ನ್. ನೇಮ್ ದಿ ಇಂಟ್ರಾಕ್ಷನ್ ಇನ್ ಈಚ್ ಆಫ್ ದಿ ಫಾಲೋಯಿಂಗ್. ಯಾವ ಥರದ ಇಂಟ್ರಾಕ್ಷನ್ ಇದೆ ಕೆಳಗಡೆ ಆನ್ಸರ್ ನೋಡೋಕೆ ಹೋಗ್ಬೇಡಿ. ಫಸ್ಟ್ ನೋಡಿ, ಕಸ್ಕ್ಯೂಟಾ ಗ್ರೋಯಿಂಗ್ ಆನ್ ಶೋ ಫ್ಲವರ್ ಪ್ಲಾಂಟ್ಸ್. ಕಸ್ಕ್ಯೂಟಾ ಅಂದ್ಕೊಳ್ಳೆ ಪ್ಯಾರಾಸೈಟಿಕ್ ಪ್ಲಾಂಟು, direct answer is parasitism. Mycorrhizae living on the roots of higher plant, mutualism. Clownfish living among the tentacles of sea anemone, interaction is commensalism. Coil laying her eggs in crow nest. Coil laying her eggs in crow nest, the answer is brood parasitism. Next to the 5 closely related species. Question need to note koding. 5 closely related species of warblers living on the same tree. ಇಲ್ಲಿ ನಾವು ನೋಡೋದು ಯಾವುದು ಅಂದರೆ ಕಾಂಪಿಟೇಷನ್ ಅಬ್ಸರ್ವ್ ಮಾಡ್ತೀವಿ. ಎಸ್ಪೆಷಲಿ ಇನ್ ಕಾಂಪಿಟೇಷನ್ ರಿಸೋರ್ಸ್ ಪಾರ್ಟಿಷನಿಂಗ್. ರಿಸೋರ್ಸ್ ಪಾರ್ಟಿಷನಿಂಗ್ ನಾವು ಅಬ್ಸರ್ವ್ ಮಾಡ್ತೀವಿ. ಇಲ್ಲಿ ನೋಡಿ ಇಂಡಿಕೇಟ್ ಮಾಡ್ತಾ 5 ಕ್ಲೋಸ್ಲಿ ರಿಲೇಟೆಡ್ ಸ್ಪೀಷೀಸ್ ಆಫ್ ವಾರ್ಬ್ಲರ್ಸ್ ಲಿವಿಂಗ್ ಆನ್ ದಿ ಸೇಮ್ ಟ್ರೀ. ಈಗ 5 ಡಿಫ್ರೆಂಟ್ ಸ್ಪೀಷೀಸ್ ಒಂದೇ ಟ್ರೀಲಿ ಅಬ್ಸರ್ವ್ ಮಾಡ್ತಿದ್ದೀರಾ, ಬಟ್ ಇಲ್ಲಿ ಕಾಂಪಿಟೇಷನ್ ಬರುತ್ತೆ. ಕಾಂಪಿಟೇಷನ್ ಏನಾಗುತ್ತೆ, ರಿಸೋರ್ಸ್ನ ಪಾರ್ಟಿಷನ್ ಮಾಡ್ಕೊಳ್ಳುತ್ತೆ. ಅಂದರೆ ಡಿಫ್ರೆಂಟ್ ಟೈಮ್ನ ಚೂಸ್ ಮಾಡಿ ಫೀಡಿಂಗ್ ಪರ್ಪಸ್ಸಿಗೆ. ಅಗೇನ್ ದೇ ಅವಾಯ್ಡ್ ದಿ ಕಾಂಪಿಟೇಷನ್. ಕಾಂಪಿಟೇಷನ್ ಅವಾಯ್ಡ್ ಮಾಡ್ಕೊಂಡು ಏನು ಮಾಡ್ತಿದೆ, ಸರ್ವೈವ್ ಆಗ್ತಿದೆ. ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಎ ರಿಸೋರ್ಸ್ ಪಾರ್ಟಿಷನಿಂಗ್ ಅಂತೇಳಿ ನಾವೇನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ನೆಕ್ಸ್ಟ್ ಕ್ವಶನ್ ಪ್ಲೀಸ್. ಓಕೆ ನೋಡಿ, ಇಲ್ಲಿಂದ ಏನು ಸ್ಲೈಡ್ಸ್ ಬರುತ್ತೆ ಪಾಯಿಂಟ್ಸ್ನ ನೀಟಾಗಿ ನೋಟ್ ಮಾಡಿ. ಏನಕ್ಕೆ ಕ್ಲೀನಾಗಿ ನೋಟ್ ಮಾಡಬೇಕಂದ್ರೆ ಇಲ್ಲಿ 1 ಮಾರ್ಕ್, ನೆಕ್ಸ್ಟ್ 2 ಮಾರ್ಕ್,
3 ಮಾರ್ಕ್ 5 ಮಾರ್ಕ್ ಕ್ವಶನ್ಸ್ ಇದೆ. ಇದಿಷ್ಟು ಕ್ವಶನ್ಸು ನಿಮ್ಮ ಆರ್ಗ್ಯಾನಿಸಮ್ಸ್ ಆ್ಯಂಡ್ ಪಾಪ್ಯುಲೇಷನ್ ಚಾಪ್ಟರ್ಲಿ ಇದುವರೆಗೂ ಬೋರ್ಡ್ ಎಕ್ಸಾಮಲ್ಲಿ ಬಂದಿರುವಂಥ ಕ್ವಶನ್ಸ್. ಬೋರ್ಡ್ ಎಕ್ಸಾಮಲ್ಲಿ ಮ್ಯಾಕ್ಸಿಮಮ್ 6 ಮಾರ್ಕಿಗೆ ಏನು ಮಾಡ್ತಾರೆ, ಫ್ರೇಮ್ನ ಮಾಡ್ತಾರೆ. ಈ ಚಾಪ್ಟರಿಂದ ಕ್ವಶನ್ಸ್ನ ಫ್ರೇಮ್ ಮಾಡ್ತಾ ಸಮ್ ಟೈಮ್ ಪ್ಲಸ್ ಆರ್ ಸಮ್ ಟೈಮ್ ಮೈನಸ್ ಆಗುವಂಥ ಚಾನ್ಸಸ್ ಇದೆ. ಒಂದು ಅಕ್ಯುರೇಟಾಗಿ ನೋಡಿದ್ರೆ ಅಥವಾ ಒಂದು ಆ್ಯಾವ್ರೇಜಾಗಿ ನೋಡಿದ್ರೆ 6 ಮಾರ್ಕಿಗೆ ಏನು ಮಾಡ್ತಾರೆ, ಆರ್ಗ್ಯಾನಿಸಮ್ಸ್ ಆ್ಯಂಡ್ ಪಾಪ್ಯುಲೇಷನ್ ಚಾಪ್ಟರಿಂದ ನಿಮ್ಮ ಬೋರ್ಡ್ ಎಕ್ಸಾಮಲ್ಲಿ ಕ್ವಶನ್ನ ಫ್ರೇಮ್ ಮಾಡ್ತಾರೆ. 2014 ಟು 2020 ತನಕ ಆರ್ಗ್ಯಾನಿಸಮ್ ಆ್ಯಂಡ್ ಪಾಪ್ಯುಲೇಷನ್ ಚಾಪ್ಟರ್ಲಿ 1 ಮಾರ್ಕ್ 2 ಮಾರ್ಕ್ 3 ಮಾರ್ಕ್ ಮತ್ತು 5 ಮಾರ್ಕ್ ಕ್ವಶನ್ಸ್ ಯಾವುದ್ಯಾವ್ದು ಬಂದಿದೆ ಡಿಸ್ಕಸ್ ಮಾಡೋಣ. ಪ್ಲಸ್ ಇದಿಷ್ಟು ಕ್ವಶನ್ಸ್ಗಳನ್ನ ಏನು ಮಾಡಿ ನೀಟಾಗಿ ನೋಟ್ ಮಾಡ್ಕೊಳ್ಳಿ. ಓಕೆ, ಫಸ್ಟ್ ಕ್ವಶನ್ 1 ಮಾರ್ಕ್ ಕ್ವಶನ್ಸ್ ಅಬ್ಸರ್ವ್ ಮಾಡ್ತಾ ಹೋದರೆ 2014 ಮಾರ್ಚಲ್ಲಿ ಕೇಳಿರುವಂಥದ್ದು ಡಿಫೈನ್ ಮೊಟ್ಯಾಲಿಟಿ ಗೊತ್ತಿದೆ ನಿಮಗೆ. ಜುಲೈ 2014 ಡಿಫೈನ್ ನೆಟ್ಯಾಲಿಟಿ ಕೇಳಿದ್ದಾರೆ. ಜುಲೈ 2015 ವಾಟ್ ಆರ್ ಯೂರಿಥರ್ಮಲ್ ಆರ್ಗ್ಯಾನಿಸಮ್, ಯೂರಿಥರ್ಮಲ್ ಆರ್ಗ್ಯಾನಿಸಮ್ಸ್ ಅಂದರೆ ಏನು ಅಂತ ಇಂಡಿಕೇಟ್ ಕೇಳಿದ್ದಾರೆ. ನೆಕ್ಸ್ಟು ಮಾರ್ಚ್ 2016 1 ಮಾರ್ಕ್ ಕ್ವಶನಲ್ಲಿ ಹೌ ಡು ಸಮ್ ಸ್ಪೀಶೀಸ್ ಆಫ್ ಇನ್ಸೆಕ್ಟ್ ಆ್ಯಂಡ್ ಫ್ರಾಗ್ ಅವಾಯ್ಡ್ ಬೀಯಿಂಗ್ ಡಿಟೆಕ್ಟೆಡ್ ಈಸಿಲಿ ಬೈ ದಿ ಪ್ರಿಡೇಟರ್ಸ್. ಆನ್ಸರ್ ನಿಮಗೆ ಗೊತ್ತಿದೆ, ಕ್ಯಾಮೋಫ್ಲೇಜ್ ಅಂತ ಇಂಡಿಕೇಟ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಸ್ಟೇಟ್ ಗೌಸ್ ಕಾಂಪಿಟೇಟಿವ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್. ಗೌಸ್ ಕಾಂಪಿಟೇಟಿವ್ ಎಕ್ಸ್ಕ್ಲೂಸಿವ್ ಪ್ರಿನ್ಸಿಪಲ್ ನಿಮಗೆ ಗೊತ್ತಿದೆ, ಯಾವಾಗಲೂ ಪ್ರಾಕ್ಟೀಸ್ ಮಾಡಿಟ್ಕೊಳ್ಳಿ. ಇಟ್ಸ್ ಎನ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ಗೌಸ್ ಕಾಂಪಿಟೇಟಿವ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್ ಯಾವಾಗ ಕೇಳಿದ್ದಾರೆ ಅಂದರೆ 2016 ಜುಲೈ 1 ಮಾರ್ಕಿಗೆ ಏನು ಮಾಡಿದ್ದಾರೆ, ಕ್ವಶನ್ನ ಫ್ರೇಮ್ ಮಾಡಿದ್ದಾರೆ. ನೆಕ್ಸ್ಟು ಡಿಫೈನ್ ಮೊಟ್ಯಾಲಿಟಿ ಕ್ವಶನ್ ಮತ್ತೆ ರಿಪೀಟ್ ಆಗಿದೆ ಮಾರ್ಚ್ 2017. ನೆಕ್ಸ್ಟು ಸ್ಟೇಟ್ ಅಲೆನ್ಸ್ ರೂಲ್ ಗೊತ್ತಿದೆ ನಿಮಗೆ. ಅಲೆನ್ಸ್ ರೂಲ್ ಅಂದರೆ ಏನು ಅಂತೇಳಿ, ಮ್ಯಾಮಲ್ಸ್ ಇನ್ ಕೋಲ್ಡರ್ ಕ್ಲೈಮೇಟ್ ಪಾಯಿಂಟ್ನ ನೆನ್ಪಿಟ್ಕೊಳ್ಳಿ. ದೇ ಹ್ಯಾಸ್ ಶಾರ್ಟ್ ಲಿಮ್ಸ್ ಆ್ಯಂಡ್ ಶಾರ್ಟ್ ಇಯರ್ಸ್ ಟು ಅವಾಯ್ಡ್ ದಿ ಲಾಸ್ ಆಫ್ ಬಾಡಿ ಹೀಟ್. ದಟ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ಎ ಅಲೆನ್ಸ್ ರೂಲ್. ಜುಲೈ 2017 ಕೇಳಿದ್ದಾರೆ. ನೆಕ್ಸ್ಟು ವಾಟ್ ಆರ್ ಯೂರಿಥರ್ಮಲ್ ಆರ್ಗ್ಯಾನಿಸಮ್. ಪ್ರಾಕ್ಟೀಸ್ ಮಾಡ್ತಾ ನೋಡಿ, ಯೂರಿಥರ್ಮಲ್ಲು ಸ್ಟಿನೋಥರ್ಮಲ್, ಯೂರಿಹ್ಯಾಲೈನು ಸ್ಟಿನೋಹ್ಯಾಲೈನ್ 4 ನೀಟಾಗಿ ಪ್ರಾಕ್ಟೀಸ್ ಮಾಡಿ. ಬಟ್ ಇಲ್ಲಿ ಯೂರಿಥರ್ಮಲ್ ಆರ್ಗ್ಯಾನಿಸಮ್ನ ಮಾರ್ಚ್ 2018 ಕೇಳಿದ್ದಾರೆ. ನೆಕ್ಸ್ಟ್ ಕ್ವಶನ್ ನೋಡಿ, ವೈ ಮ್ಯಾಮಲ್ಸ್ ಆಫ್ ಕೋಲ್ಡರ್ ಕ್ಲೈಮೇಟ್ಸ್ ಜನರಲಿ ಹ್ಯಾವ್ ಶಾರ್ಟರ್ ಇಯರ್ಸ್ ಆ್ಯಂಡ್ ಲಿಮ್ಸ್. ಎಲ್ಲಿಗೆ ಲಿಂಕ್ ಆಗುತ್ತಂದರೆ ಇಟ್ ಈಸ್ ಲಿಂಕ್ ಟು ದಿ ಅಲೆನ್ಸ್ ರೂಲ್. ಏನಂತ ನಿಮಗೆ ರೀಸನ್ ಗೊತ್ತಿದೆ. ಯಾವಾಗ ಕ್ವಶನ್ ಬಂದಿದೆ ಅಂದರೆ ಜುಲೈ 2018. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, ಮಾರ್ಚ್ 2020 ಈಗ ರೀಸೆಂಟ್ ಆಗಿರುವಂಥ ಪೇಪರ್ ಬಂದಿರೋದು. ವಾಟ್ ಆರ್ ಯೂರಿಹ್ಯಾಲೈನ್ ಆರ್ಗ್ಯಾನಿಸಮ್. ನಾನು ಆಲ್ರೆಡಿ ಹೇಳಿದೆ, ಇಲ್ಲಿ ಕಲಿಬೇಕಾರೆ ಯೂರಿಥರ್ಮಲ್, ಯೂರಿಹ್ಯಾಲೈನ್, ಸ್ಟಿನೋಥರ್ಮಲ್, ಸ್ಟಿನೋಹ್ಯಾಲೈನ್ 4 ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಬಿಕಾಸ್ ದಟ್ 4 ಆರ್ ಇಂಪಾರ್ಟೆಂಟ್ 1 ಮಾರ್ಕ್ ಕ್ವಶನ್ಸ್. 2020 ಪೇಪರಲ್ಲಿ ವಾಟ್ ಆರ್ ಯೂರಿಹ್ಯಾಲೈನ್ ಆರ್ಗ್ಯಾನಿಸಮ್ಸ್ ಅಂತ ಕೇಳಿದ್ದಾರೆ. ಇದಿಷ್ಟು 1 ಮಾರ್ಕ್ ಕ್ವಶನ್, ಇದುವರೆಗೂ ಬೋರ್ಡ್ ಎಕ್ಸಾಮಲ್ಲಿ ಫ್ರೇಮ್ ಆಗಿರುವಂಥ ಕ್ವಶನ್ಸ್ಗಳಿದು. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ನೆಕ್ಸ್ಟ್ ನೋಡಿ, 2 ಮಾರ್ಕ್ಸ್ ಕ್ವಶನ್ ಅಬ್ಸರ್ವ್ ಮಾಡ್ತಾ ಹೋದರೆ 2 ಮಾರ್ಕ್ ಕ್ವಶನ್ಸಲ್ಲಿ ನೋಡಿ, ವಾಟ್ ಈಸ್ ಕಮೆನ್ಸಾಲಿಸಮ್, ಗಿವ್ ಅನ್ ಎಕ್ಸಾಂಪಲ್. ಯಾವ ಕ್ವಶನ್ ಫ್ರೇಮ್ ಮಾಡಿದರೆ 2 ಮಾರ್ಕಿಗೆ ಅಂದರೆ ಜುಲೈ 2014 ಕ್ವಶನ್ ಬಂದಿದೆ. ಕಮೆನ್ಸಾಲಿಸಮ್ ಓರಿಯೆಂಟೆಡ್ ಕ್ವಶನ್. ಇಟ್ ಈಸ್ ಅನ್ ಅನಿಮಲ್ ಇಂಟ್ರಾಕ್ಷನ್ ಕಾನ್ಸೆಪ್ಟ್. ನೆಕ್ಸ್ಟ್ ಕ್ವಶನ್ ನೋಡಿ, 2019 ಮಾರ್ಚ್ 2019 ಮಾರ್ಚ್ 2019 ಬಂದಿರುವಂಥ ಕ್ವಶನ್ ಇದು. ಎ ಪ್ರೇ ಡೆವಲಪ್ಸ್ ಡಿಫೆನ್ಸ್ ಅಗೇನೆಸ್ಟ್ ಎ ಪ್ರಿಡೇಟರ್, ಜಸ್ಟಿಫೈ ದಿ ಸ್ಟೇಟ್ಮೆಂಟ್ ವಿತ್ 2 ಎಕ್ಸಾಂಪಲ್ ಇನ್ ಅನಿಮಲ್ಸ್. ಅನಿಮಲ್ ಎಕ್ಸಾಂಪಲ್ನ ಇಟ್ಕೊಂಡು ಏನು ಮಾಡಿ ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳಿದ್ದಾರೆ. ಓಕೆ, ಇನ್ಸೆಕ್ಟ್ಸ್ ಫ್ರಾಗ್ ಬರಿಬೋದು, ಮೊನಾರ್ಕ್ ಬಟರ್ಫ್ಲೈನ ಚೂಸ್ ಮಾಡ್ಬೋದು, ಆನ್ಸರ್ ಹಾಕಿ ಬರಿಬೋದು. 2019 ನೋಡಿ 2 ಮಾರ್ಕಿಗೆ 2 ಕ್ವಶನ್ ಬಂದಿದೆ 2019 ಕ್ಲೀನಾಗಿ ಅಬ್ಸರ್ವ್ ಮಾಡಿ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಏನಿದೆ ಅಂದರೆ 2 ಮಾರ್ಕಲ್ಲಿ, ಮೆನ್ಷನ್ ಎನಿ 2 ಮೆಕ್ಯಾನಿಸಮ್ ಹೌ ಹ್ಯೂಮನ್ ಬಾಡಿ ಕಾಂಪನ್ಸೇಟ್ಸ್ ಲೋ ಆಕ್ಸಿಜನ್ ಅವೈಲಬಿಲಿಟಿ ಅಟ್ ಹೈಯರ್ ಆಲ್ಟಿಟ್ಯೂಡ್. ಹೈಯರ್ ಆಲ್ಟಿಟ್ಯೂಡ್ ಅಂತ ಬಂದ ಕೂಡಲೇ ಪಾಯಿಂಟ್ ನೋಟ್ ಮಾಡಿ ಇಟ್ಕೊಳ್ಳಿ. ಇಟ್ ಈಸ್ ನಥಿಂಗ್ ಬಟ್ ಆಲ್ಟಿಟ್ಯೂಡ್ ಸಿಕ್ನೆಸ್. ಅಲ್ಲಿ ನಿಮಗೆ ಏನೇನು ಪಾಯಿಂಟ್ಸ್ ನೆನಪಿದೆ, ಅಗೇನ್ ಇಲ್ಲಿ ಯಾವ ಥರ ಕಾಂಪನ್ಸೇಟ್ ಮಾಡ್ಬೋದು ಆ ಪಾಯಿಂಟ್ನ ಏನು ಮಾಡಿ ನೀಟಾಗಿ ಮೆನ್ಷನ್ ಮಾಡಿ. ಇವೆರಡೂ ಕ್ವಶನ್ ನೋಡಿ 2019 2 ಮಾರ್ಕಿಗೆ ಕ್ವಶನ್ನ ಫ್ರೇಮ್ ಮಾಡಿದ್ದಾರೆ. ನೆಕ್ಸ್ಟ್ ಅದಾದಮೇಲೆ 3 ಮಾರ್ಕಿಗೆ ಕ್ವಶನ್ ನೋಡಿದರೆ ಸ್ವಲ್ಪ 3 ಮಾರ್ಕಿಗೆ ಕಡಿಮೆ ಕ್ವಶನ್ ಅಬ್ಸರ್ವ್ ಮಾಡ್ತೀವಿ. ಆರ್ಗ್ಯಾನಿಸಮ್ಸ್ ಆ್ಯಂಡ್ ಪಾಪ್ಯುಲೇಷನಲ್ಲಿ ಎಕ್ಸ್ಪ್ಲೈನ್ ಬ್ರೂಟ್ ಪ್ಯಾರಾಸೈಟಿಸಮ್. ಬ್ರೂಟ್ ಪ್ಯಾರಾಸೈಟಿಸಮ್ ಅಂದ್ಕೊಳ್ಳಿ, ಇಟ್ ಈಸ್ ನಥಿಂಗ್ ಬಟ್ ಇಂಟ್ರಾಕ್ಷನ್ ಬಿಟ್ವೀನ್, ಅಥವಾ ಇಲ್ಲಿ ಅಬ್ಸರ್ವ್ ಮಾಡ್ತಾ ಹೋದಾಗ ಕೋಯಲ್ ಮತ್ತು ಕ್ರೌದ್ ಏನು ಮಾಡ್ತೀವಿ ಒಂದು ರಿಲೇಷನ್ಶಿಪ್ಪಲ್ಲಿ ಇಲ್ಲಿ ಬರುತ್ತೆ. ದಟ್ ಒನ್ ಈಸ್ ಬ್ರೂಟ್ ಪ್ಯಾರಾಸೈಟಿಸಮ್. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಸೆಕ್ಷುವಲ್ ಡೆಸಿಟ್ ಆಸ್ ಅನ್ ಇಂಟ್ರಾಕ್ಷನ್ ಆಫ್ ಸ್ಪೀಶೀಸ್ ವಿತ್ ಅನ್ ಎಕ್ಸಾಂಪಲ್ ಈಚ್. ಸೆಕ್ಷುವಲ್ ಡೆಸಿಟ್ ಅಂದ್ಕೊಳ್ಳೆ ಮೆಡಿಟೇರಿಯನ್ ಆರ್ಕಿಡ್, ಆಫ್ರಿಸ್ ಅಂತ ನಾವೇನು ಮಾಡ್ತೀವಿ ಸ್ಟಡಿ ಮಾಡ್ತೀವಿ. ಈ ಎರಡೂ ಕಾನ್ಸೆಪ್ಟು ಬ್ರೂಟ್ ಪ್ಯಾರಾಸೈಟಿಸಮ್ನ ರಿಲೇಷನ್ಶಿಪ್ಪು, ಅಗೇನ್ ಸೆಕ್ಷುವಲ್ ಡೆಸಿಟ್ನ ರಿಲೇಷನ್ಶಿಪ್ಪು, ಅದನ್ನು ಎಕ್ಸಾಂಪಲ್ ವೈಸ್ ಎಕ್ಸ್ಪ್ಲೈನ್ ಮಾಡಿದ್ರೆ
ದಟ್ ಈಸ್ ದಿ 3 ಮಾರ್ಕ್ ಕ್ವಶನ್. ಯಾವಾಗ ಕೇಳಿದರೆ ಮಾರ್ಚ್ 2015 ಕ್ವಶನ್ ಫ್ರೇಮ್ ಆಗಿದೆ. ಓಕೆ, ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ನೆಕ್ಸ್ಟ್ ನೋಡಿ 5 ಮಾರ್ಕಿನ ಕ್ವಶನ್ ಅಬ್ಸರ್ವ್ ಮಾಡಿದ್ರೆ ಮ್ಯಾಕ್ಸಿಮಮ್ ಸ್ವಲ್ಪ 5 ಮಾರ್ಕಿನ ಕ್ವಶನ್ನೇ ಜಾಸ್ತಿ ಫ್ರೇಮ್ ಆಗಿದೆ, ಐದರ್ 1 ಮಾರ್ಕ್ ಆರ್ 5 ಮಾರ್ಕ್. ಓಕೆ, ಇಲ್ಲಿ ನೋಡಿ ಆಲ್ರೆಡಿ ಗೌಸ್ ಕಾಂಪಿಟೇಟಿವ್ ಎಕ್ಸ್ಕ್ಲೂಸಿವ್ ಪ್ರಿನ್ಸಿಪಲ್ ಕ್ವಶನ್ ಬಂದಿದೆ. ಇಲ್ಲಿ ನೋಡಿ ಸಬ್ ಕ್ವಶನ್ಸ್ ಮಾಡಿದರೆ ಎ ಗೌಸ್ ಕಾಂಪಿಟೇಟಿವ್ ಎಕ್ಸ್ಕ್ಲೂಸಿವ್ ಪ್ರಿನ್ಸಿಪಲ್ ಅಂತ ಇದೆ. ಬಿ ನೋಡ್ತಾ ಹೋದರೆ ಮ್ಯೂಚುವಲಿಸಮ್ ಇಸ್ ಎ ಮೆಥಡ್ ಆಫ್ ಪಾಪ್ಯುಲೇಷನ್ ಇಂಟ್ರಾಕ್ಷನ್ ಎಕ್ಸ್ಪ್ಲೈನ್ ವಿತ್ ಅನ್ ಎಕ್ಸಾಂಪಲ್. ಮ್ಯೂಚುವಲಿಸಮ್ ಅಂದರೆ ಗೊತ್ತಿದೆ, ಇಟ್ ಈಸ್ ಅನ್ ಇಂಟ್ರಾಕ್ಷನ್ ಬಿಟ್ವೀನ್ ದಿ ಟೂ ಆರ್ಗ್ಯಾನಿಸಮ್, ಬೋತ್ ಆರ್ ಗೆಟ್ ಬೆನಿಫಿಟೆಡ್, ದಟ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ಎ ಮ್ಯೂಚುವಲಿಸಮ್. ಈ ಕ್ವಶನ್ನ ಯಾವಾಗ ಫ್ರೇಮ್ ಮಾಡಿದ್ದಾರೆ ಅಂದರೆ ಮಾರ್ಚ್ 2014 ಫ್ರೇಮ್ ಮಾಡಿದ್ದಾರೆ. ನೆಕ್ಸ್ಟ್ ಕ್ವಶನ್ ನೋಡಿ, ಡಿಫೈನ್ ಫಾಲೋಯಿಂಗ್ ಟರ್ಮ್ಸ್. ಕಮೆನ್ಸಾಲಿಸಮ್ ಗೊತ್ತಿದೆ, ಬ್ರೂಟ್ ಪ್ಯಾರಾಸೈಟಿಸಮ್, ಮ್ಯೂಚುವಲಿಸಮ್. ಕ್ವಶನ್ ರಿಪೀಟ್ ಆಗಿದೆ. ನೆಕ್ಸ್ಟ್ ಅಗೇನ್ ಇದರಲ್ಲೂ ಸಬ್ ಕ್ವಶನ್ ಇದೆ. ಮೆನ್ಷನ್ ದಿ 4 ಬೇಸಿಕ್ ಪ್ರೋಸೆಸ್ ದಟ್ ಫ್ಲಕ್ಚುಯೇಟ್ ದಿ ಡೆನ್ಸಿಟಿ ಆಫ್ ಪಾಪ್ಯುಲೇಷನ್ ಇನ್ ಎ ಗಿವನ್ ಹ್ಯಾಬಿಟ್ಯಾಟ್. ಫ್ಲಕ್ಚುಯೇಟ್ ಮಾಡೋದು ಯಾವುದು ಅಂದರೆ ಗೊತ್ತಿದೆ, ಮೊಟ್ಯಾಲಿಟಿ, ನೆಟ್ಯಾಲಿಟಿ, ಎಮಿಗ್ರೇಷನ್, ಇಮಿಗ್ರೇಷನ್. ಈ ಪಾಯಿಂಟ್ನ ಎಕ್ಸ್ಪ್ಲೈನ್ ಮಾಡಿದ್ರೆ ಇದಕ್ಕೆ ಆನ್ಸರ್ ಆಗುತ್ತೆ. ಯಾವಾಗ ಕ್ವಶನ್ ಫ್ರೇಮ್ ಮಾಡಿದ್ದಾರೆ ಅಂದರೆ ಜುಲೈ 2015 ಫ್ರೇಮ್ ಮಾಡಿದ್ದಾರೆ. ನೆಕ್ಸ್ಟ್ ಕ್ವಶನ್ ನೋಡಿ, ವಾಟ್ ಈಸ್ ಅಡಾಪ್ಟೇಷನ್? ನಿಮಗೆ ಗೊತ್ತಿದೆ, ಒಂದು ಸಿಂಪಲ್ ಲೈನಲ್ಲಿ ಹೇಳ್ತೀರಾ ಅಂದರೆ ಅಡ್ಜಸ್ಟ್ಮೆಂಟ್ ಆಫ್ ಎನ್ ಆರ್ಗ್ಯಾನಿಸಮ್ ಅಂತೇಳಿ ಕರಿತೀವಿ ಅಡಾಪ್ಟೇಷನ್ಗೆ. ಕ್ವಶನ್ ಇಲ್ಲೂ ನೋಡಿ ಸಬ್ ಕ್ವಶನ್ ಇದೆ, ರೈಟ್ ದಿ ಕಾಸಸ್ ಆ್ಯಂಡ್ ಸಿಂಪ್ಟಮ್ಸ್ ಆಫ್ ಆಲ್ಟಿಟ್ಯೂಡ್ ಸಿಕ್ನೆಸ್. ಕ್ವಶನ್ ರಿಪೀಟ್ ಆಗಿದೆ, ಆಲ್ಟಿಟ್ಯೂಡ್ ಸಿಕ್ನೆಸ್. ಅಗೇನ್ ಕ್ವಶನ್ ಸಬ್ ಡಿವೈಡ್ ಮಾಡಿದರೆ, ವಾಟ್ ಈಸ್ ಬ್ರೂಟ್ ಪ್ಯಾರಾಸೈಟಿಸಮ್, ಗಿವನ್ ಎಕ್ಸಾಂಪಲ್ಸ್. ಈ ಕ್ವಶನ್ ಯಾವಾಗ ಫ್ರೇಮ್ ಆಗಿದೆ ಅಂದರೆ ಮಾರ್ಚ್ 2016 ಕೇಳಿದ್ದಾರೆ. ನೋಡಿ ಸ್ವಲ್ಪ ಕ್ವಶನ್ ಆಚೆ ಈಚೆ ರಿಪೀಟೆಡ್ ಕ್ವಶನ್ ಸಿಗ್ತದೆ, ಅದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ಗಮನ ಕೊಡಿ. ಓಕೆ, ನೆಕ್ಸ್ಟ್ ನೋಡಿ 4th ಕ್ವಶನ್ ನೋಡಿದ್ರೆ, ವಾಟ್ ಈಸ್ ಪಾಪ್ಯುಲೇಷನ್ ಗ್ರೋತ್, ಎಕ್ಸ್ಪ್ಲೈನ್ ದಿ ಫ್ಯಾಕ್ಟರ್ ರೆಸ್ಪಾನ್ಸಿಬಲ್ ಫಾರ್ ಫ್ಲಕ್ಚುಯೇಟಿಂಗ್ ದಿ ಪಾಪ್ಯುಲೇಷನ್ ಡೆನ್ಸಿಟಿ. ಈ ಕ್ವಶನ್ ಸಹ ರಿಪೀಟ್ ಆಗಿದೆ. ಯಾವ ಕ್ವಶನ್ ಕೇಳಿದ್ದಾರೆ ಅಂದರೆ ಜುಲೈ 2016 ಏನು ಮಾಡಿದ್ದಾರೆ ಕ್ವಶನ್ ಫ್ರೇಮ್ ಮಾಡಿದ್ದಾರೆ. ಓಕೆ, ಸಪ್ಲಿಮೆಂಟಲ್ಲಿ ಏನಾಗಿದೆ ಕ್ವಶನ್ ಬಂದಿದೆ. ನೆಕ್ಸ್ಟ್ ಕ್ವಶನ್ ಪ್ಲೀಸ್. ನೆಕ್ಸ್ಟ್ 5 ಮಾರ್ಕ್ ಕ್ವಶನ್ ಅಬ್ಸರ್ವ್ ಮಾಡ್ತಾ ಹೋದರೆ, ಎಕ್ಸ್ಪ್ಲೈನ್ ಮ್ಯೂಚುವಲಿಸಮ್ ವಿತ್ ಎಕ್ಸಾಂಪಲ್. ಇದು ಕಂಪ್ಲೀಟ್ 5 ಮಾರ್ಕ್ ಕ್ವಶನ್. ಮ್ಯೂಚುವಲಿಸಮ್ ಅಂದರೆ ಏನಂತ ಬರೀಬೇಕು, ನಿಮಗೆಲ್ಲಿ ಗೊತ್ತಿರುವಂಥ ಎಕ್ಸಾಂಪಲ್ನ ಇನ್ ಡೀಟೇಲ್ ಎಕ್ಸ್ಪ್ಲೈನ್ ಮಾಡಿದ್ರೆ ದಟ್ ಈಸ್ ದಿ ಆನ್ಸರ್. ಅದು ಇಲ್ಲಿಗೆ ಏನಾಗುತ್ತೆ ಆನ್ಸರ್ ಆಗುತ್ತೆ. ಯಾವ ಕ್ವಶನ್ ಬಂದಿದೆ ಅಂದರೆ ಮಾರ್ಚ್ 2017 ಏನಾದರೆ ಕ್ವಶನ್ನ ಫ್ರೇಮ್ ಮಾಡಿದ್ದಾರೆ. ನೆಕ್ಸ್ಟ್ ಕ್ವಶನ್ ಅಬ್ಸರ್ವ್ ಮಾಡಿದ್ರೆ, ಲೀಸ್ಟ್ ದಿ ರೆಸ್ಪಾನ್ಸಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ ಟು ಎಬಯೋಟಿಕ್ ರೆಸ್ಪಾನ್ಸಸ್. ಎಬಯೋಟಿಕ್ ಫ್ಯಾಕ್ಟರ್ಸ್ಗೆ ರೆಸ್ಪಾನ್ಸಸ್ ಯಾವ ಥರ ಇದೆ ಆಲ್ರೆಡಿ ನಿಮಗೆ ಗೊತ್ತಿದೆ. ಅಗೇನ್ ಅದನ್ನು ಲೀಸ್ಟ್ ಮಾಡಿ ಅಂತೇಳಿ. ವಾಟ್ ಈಸ್ ಕಮೆನ್ಸಾಲಿಸಮ್? ಕ್ವಶನ್ ರಿಪೀಟ್ ಆಗಿದೆ. ಗಿವ್ ಎನ್ ಎಕ್ಸಾಂಪಲ್. ಎಕ್ಸಾಂಪಲ್ ಯಾವಾಗಲೂ ನೆನ್ಪಿಟ್ಕೊಳ್ಳಿ. ಇಂಟ್ರಾಕ್ಷನ್ಸ್ ನೆನಪಿರಬೇಕು. ಇಂಟ್ರಾಕ್ಷನ್ಸಲ್ಲಿ ಬರುವಂಥ ಎಕ್ಸಾಂಪಲ್ ನೆನ್ಪಿಟ್ಕೋಬೇಕು. ಯಾಕಂದರೆ ಇಲ್ಲಿ ಕ್ವಶನ್ಗಳ ಫ್ರೇಮ್ನ ಅಬ್ಸರ್ವ್ ಮಾಡ್ತಾ ಹೋದರೆ ಇಂಟ್ರಾಕ್ಷನ್ ಓರಿಯೆಂಟೆಡ್ ಒಂದು ಕ್ವಶನ್ ಸಿಗ್ತಾ ಇದೆ ನಿಮಗೆ ಆಗಿಂದ. ಹಾಗಾಗಿ ನೇಮ್ ದಿ ಇಂಟ್ರಾಕ್ಷನ್ ಬಿಟ್ವೀನ್ ದಿ ಆಲ್ಗೆ ಆ್ಯಂಡ್ ಫಂಗೈ ಇನ್ ಲೈಕೆನ್ಸ್. ಈ ಮೂರು ನೋಡಿ ಸಬ್ ಡಿವೈಡೆಡ್ ಕ್ವಶನ್. ಜುಲೈ 2017 ಏನು ಮಾಡಿದ್ದಾರೆ ಕ್ವಶನ್ನ ಫ್ರೇಮ್ ಮಾಡಿದ್ದಾರೆ. 5 ಮಾರ್ಕ್ ಸೀರೀಸಲ್ಲಿ ಬಂದಿದೆ ಇದು. ನೆಕ್ಸ್ಟ್ ಕ್ವಶನ್ ಅಬ್ಸರ್ವ್ ಮಾಡಿದ್ರೆ, ವಾಟ್ ಆರ್ ಎಕ್ಟೋಪ್ಯಾರಾಸೈಟ್ಸ್ ಆ್ಯಂಡ್ ಎಂಡೋಪ್ಯಾರಾಸೈಟ್ಸ್. ನಿಮಗೆ ಗೊತ್ತಿದೆ ಎಕ್ಟೋಪ್ಯಾರಾಸೈಟ್ಸ್ ಅಂದ್ರೂ ಎಂಡೋಪ್ಯಾರಾಸೈಟ್ಸ್ ಅಂದ್ರೇನು 5 ಮಾರ್ಕಲ್ಲಿ. ನೆಕ್ಸ್ಟ್ ಅದನ್ನು ಮತ್ತೆ ಡಿವೈಡ್ ಮಾಡಿದರೆ, ಲೀಸ್ಟ್ ಎನಿ 3 ಪ್ಯಾರಾಸೈಟಿಕ್ ಅಡಾಪ್ಟೇಷನ್ ಇನ್ ಅನಿಮಲ್ಸ್. ನಾವು ಪ್ರೀವಿಯಸ್ ಸ್ಲೈಡ್ಸಲ್ಲಿ ನೋಡಿದ್ವಿ 5 ಮಾರ್ಕ್ ಕ್ವಶನ್ ಡಿಸ್ಕಸ್ ಮಾಡ್ತಾ ಪ್ಯಾರಾಸೈಟಿಕ್ ಅಡಾಪ್ಟೇಷನ್ನ ಲೀಸ್ಟ್ ಮಾಡಿ. ಇಲ್ಲಿ ನೋಡಿ ಕಂಡೀಷನ್ ಏನಿದೆ ಅಂದರೆ ರೈಟ್ ಎನಿ 3 ಪ್ಯಾರಾಸೈಟಿಕ್ ಅಡಾಪ್ಟೇಷನ್. ಯಾವ ಕ್ವಶನ್ ಬಂದಿದೆ ಅಂದರೆ ಮಾರ್ಚ್ 2018 ಏನು ಮಾಡಿದ್ದಾರೆ ಫ್ರೇಮ್ ಮಾಡಿದ್ದಾರೆ. ನೋಡಿ ಕ್ವಶನ್ ಎಷ್ಟು ಸಿಂಪಲ್ ಇದೆ. ನೆಕ್ಸ್ಟ್ ಕ್ವಶನ್ ಅಬ್ಸರ್ವ್ ಮಾಡಿದ್ರೆ, ರೈಟ್ ಎನಿ 4 ಫ್ಯಾಕ್ಟರ್ಸ್ ದಟ್ ಇನ್ಫ್ಲೂಯೆನ್ಸಸ್ ಪಾಪ್ಯುಲೇಷನ್ ಡೆನ್ಸಿಟಿ. ಕ್ವಶನ್ ರಿಪೀಟ್ ಆಗಿದೆ. ಅಗೇನ್ ಸಬ್ ಕ್ವಶನ್ ಇದೆ ಇದರಲ್ಲಿ. ಡ್ರಾ ಎ ಗ್ರಾಫ್ ಶೋಯಿಂಗ್ ಎಕ್ಸ್ಪೊನೆನ್ಷಿಯಲ್ ಗ್ರೋತ್ ಕರ್ವ್. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಸೆಕ್ಷುವಲ್ ಡೆನ್ಸಿಟಿ. ಇಲ್ಲಿ ಇನ್ನೊಂದು ಭಾಳ ನೀಟಾಗಿ ಅಬ್ಸರ್ವ್ ಮಾಡಿ. ಗ್ರೋತ್ ಕರ್ವಲ್ಲಿ ಎಕ್ಸ್ಪೊನೆನ್ಷಿಯಲ್ ಗ್ರೋತ್ ಕರ್ವು, ಲಾಜಿಸ್ಟಿಕ್ ಗ್ರೋತ್ ಕರ್ವ್. ಈ ಗ್ರೋತ್ ಕರ್ವ್ನ ಬರೀರಿ ಅಂತೇಳಿ ಕ್ವಶನ್ನ ಫ್ರೇಮ್ ಮಾಡ್ತಾರೆ. ಅಗೇನ್ ಅದರದ್ದು ಒಂದು ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ದಟ್ ಈಸ್ ಅನ್ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್. ಇಲ್ಲಿ ನೋಡಿ 5 ಮಾರ್ಕ್ ಸೀರೀಸಿಗೆ ಜುಲೈ 2018 ಕ್ವಶನ್ನು ಫ್ರೇಮ್ ಆಗಿದೆ. ಸಬ್ ಡಿವೈಡ್ ಮಾಡಿದ್ದಾರೆ ಕ್ವಶನ್ನು. ಹಾಗಾಗಿ ನೀಟಾಗಿ ನೋಟ್ ಮಾಡಿ ಏನು ಮಾಡಿ ಆನ್ಸರ್ನ ಮೆನ್ಷನ್ ಮಾಡಿ. ಓಕೆ, ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. 2020 5 ಮಾರ್ಕಿಗೆ ಬಂದಿರುವಂಥ ಕ್ವಶನ್ ನೋಡಿ. 5 ಡಿಫ್ರೆಂಟ್ ಕ್ವಶನ್ಸ್ ಇದೆ. 5 ಡಿಫ್ರೆಂಟ್ ಕ್ವಶನ್ಸ್ಗೆ ನೀವು ಕ್ಲೀನಾಗಿ ಒಂದೊಂದು ಲೈನಲ್ಲಿ ಆನ್ಸರ್ ನೀವು ಮೆನ್ಷನ್ ಮಾಡಿಬಿಟ್ರೆ ಕಂಪ್ಲೀಟ್ 5 ಮಾರ್ಕ್ ಬರ್ತದೆ. ಓಕೆ, ಈಚ್ ಕ್ಯಾರೀಸ್ 1 ಮಾರ್ಕ್ ಪ್ರೆಸೆಂಟ್ ಇದೆ. ಕ್ವಶನ್ ನೋಡಿ, ಮೆನ್ಷನ್ ದಿ ಪಾಪ್ಯುಲೇಷನ್ ಇಂಟ್ರಾಕ್ಷನ್ಸ್ ಎಕ್ಸಿಸ್ಟ್ ಅಮಾಂಗ್ ದಿ ಫಾಲೋಯಿಂಗ್. ಯಾವ ಥರದ ಇಂಟ್ರಾಕ್ಷನ್ ಇದೆ
Abingdon tortoise and goats in Galapagos Island competition. Cuckoo laying eggs in the crow nest. ಯಾವುದು brood parasitism. Sea anemone and clownfish commensalism. Wasp laying egg in the fig fruit mutualism. Orchid ovaries and bees sexual deceit. ಒಂದೊಂದು ಪಾಯಿಂಟ್ ಮೆನ್ಷನ್ ಮಾಡಿದೆ, ಈಚ್ ಕ್ಯಾರೀಸ್ 1 ಮಾರ್ಕ್. ಈ ಕ್ವಶನ್ ಯಾವಾಗ ಫ್ರೇಮ್ ಮಾಡಿದ್ದಾರೆ ಅಂದರೆ ಮಾರ್ಚ್ 2020 ಏನು ರೀಸೆಂಟ್ ಪೇಪರ್ ಆಗಿದೆ, ಈ ಪೇಪರ್ ಏನು ಮಾಡಿದರೆ ಮೆನ್ಷನ್. ದಿಸ್ ಈಸ್ ಅಬೌಟ್ ದಿ ಬೋರ್ಡ್ ಎಕ್ಸಾಮ್ಸ್ ಕ್ವಶನ್. ಟೋಟಲಿ ಆರ್ಗ್ಯಾನಿಸಮ್ ಆ್ಯಂಡ್ ಪಾಪ್ಯುಲೇಷನ್ ಚಾಪ್ಟ್ರಲ್ಲಿ ನಾವು ಓವರ್ ಆಲ್ ಏನೇನು ಡಿಸ್ಕಸ್ ಮಾಡಿದ್ದೀವಿ ಅಂದರೆ ದಿ ಕಂಪ್ಲೀಟ್ ಡೀಟೇಲ್ ಇನ್ಫಾರ್ಮೇಷನ್ ಆಫ್ ಆರ್ಗ್ಯಾನಿಸಮ್ಸ್ ಆ್ಯಂಡ್ ಪಾಪ್ಯುಲೇಷನ್. ಆರ್ಗ್ಯಾನಿಸಮ್ ಆ್ಯಂಡ್ ಪಾಪ್ಯುಲೇಷನ್ ಚಾಪ್ಟರ್ನ ಇನ್ ಡೀಟೇಲ್ ಡಿಸ್ಕಸ್ ಮಾಡಿದ್ದೀವಿ, ಒಂದು ಇಂಪಾರ್ಟೆಂಟ್ ಥಿಂಗ್. ಆ್ಯಂಡ್ ಸೆಕೆಂಡ್, ಆರ್ಗ್ಯಾನಿಸಮ್ ಆ್ಯಂಡ್ ಪಾಪ್ಯುಲೇಷನ್ ಚಾಪ್ಟರ್ಲಿ ಬರುವಂಥ ಮೇಜರ್ 1 ಮಾರ್ಕ್ ಕ್ವಶನ್ಸ್ಗಳನ್ನ ಡಿಸ್ಕಸ್ ಮಾಡಿದ್ದೀವಿ. ಅಗೇನ್ ಇವತ್ತಿನ ಕ್ಲಾಸಲ್ಲಿ ಇಂಪಾರ್ಟೆಂಟ್ 5 ಮಾರ್ಕ್ ಕ್ವಶನ್ಸ್ ಆ್ಯಂಡ್ ಬೋರ್ಡ್ ಎಕ್ಸಾಮ್ ಕ್ವಶನ್ಸ್ ಬಗ್ಗೆ ಏನು ಮಾಡಿದ್ದೀವಿ, ಡಿಸ್ಕಸ್ ಮಾಡಿದ್ದೀವಿ. ದಿಸ್ ಇಸ್ ಅಬೌಟ್ ದಿ ಎಂಟೈರ್ ಆರ್ಗ್ಯಾನಿಸಮ್ಸ್ ಆ್ಯಂಡ್ ಪಾಪ್ಯುಲೇಷನ್ಸ್. ಥ್ಯಾಂಕ್ ಯು.